ಸೈರನ್, ನೆನಪುಗಳೇ ಸೈರನ್. ನೆನ್ನೆಗಳು ಇವತ್ತಿಗೆ ಸೋಲೋ ವೈಲನ್. ಇವತ್ತು ಏಕಾಂಗಿ ಇವನು ರಣಧಿರನಾಗಿದ್ದ, ಪ್ರೇಮಲೋಕದಲ್ಲಿ ಮುಳುಗಿದ್ದ. ಈಗ ಸದಾ ಮನಸ್ಸಲ್ಲಿ ಯುದ್ಧ ಕಾಂಡ. ಪ್ರೀತಿ ಇವನ ಅಸ್ತ್ರ, ಈಗ ಪ್ರೀತಿನೇ ಇವನಿಗೆ ಅಸ್ತ್ರ. ಬೋಪಣ್ಣ, ಹಾಯ್, ನಾನೇ ನಿಮ್ಮ ಕ್ರೇಜಿ. ನಿಮ್ಮಲ್ಲಿರೋ ಕ್ರೇಜಿ ನಾನೇ. ನಗ್ತೀನಿ, ನಗಿಸ್ತೀನಿ, ನಿಮ್ಮನ್ನ ನೋಡಿ ಜಾಸ್ತಿ ನಗ್ತೀನಿ. ಎಲ್ಲ ಥರ ನಗು ನನ್ನಲ್ಲಿ ಅಡಗಿದೆ. ನನ್ನನ್ನ ಕರ್ಮ ಅಂತಾರೆ, ಬೆಸ್ಟ್ ಕ್ರಿಟಿಕ್ ಅಂತಾರೆ, ಕಿರಿಕ್ ಕೂಡ ಅಂತಾರೆ. ನಾನು ನಿಮ್ಮ ಕತೆನ ರಿವೈಂಡ್ ಮಾಡ್ತೀನಿ, ನಿಮ್ಮನ್ನ ರಿಮೈಂಡ್ಗೂ ತಗೋತೀನಿ, ಆಂಟ್ ಮಾಡ್ತೀನಿ, ಟಾಂಟ್ ಮಾಡ್ತೀನಿ. ಯಾರು ಏನೇ ಹೇಳಿದ್ರು ನಾನು ಹೇಳೋದೇ ಕರೆಕ್ಟ್. ನೀವು ಚೊರಕಾಗಿದ್ರೆ ನಾನು ಬೇಗ ಅರ್ಥ ಆಗ್ತೀನಿ. ನಾನೇ ನಿಮ್ಮ ರಿದಮ್, ನಾನೇ ನಿಮ್ಮ ಸಿಸ್ಟಮ್. ನಾನು ಕಾಂಪ್ಲಿಕೇಟೆಡ್ ಅಲ್ಲ, ನೀವು ಕಾಂಪ್ಲಿಕೇಟ್ ಮಾಡ್ಕೋಬೇಡಿ. ಜಸ್ಟ್ ರಿಸೀವ್ ಮೀ ವಿತ್ ಎ ಸ್ಮೈಲ್. ವಿ ಆರ್ ಆಲ್ ಟು ಇನ್ ಒನ್. Silence. 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 Silence is never silent. Being alone doesn't mean we are lonely. We are never alone. ನಮಗೆ ರೆಸ್ಟ್ ಅನ್ನೋದೇ ಇಲ್ಲ. ನಮ್ಮ ಯೋಚನೆಗಳಲ್ಲೇ ನಾವು ಅರೆಸ್ಟ್ ಆಗಿರ್ತೀವಿ. ನೆನ್ನೆ ಅನ್ನೋದು ಪ್ರಶ್ನೆಗಳು, ಇವತ್ತು ಅದರ ಜೊತೆ ವಾದ. ಇಲ್ಲಿ ನಾವೇ ಕೋರ್ಟು, ನಾವೇ ಅಪರಾಧಿ, ನಾವೇ ವಿಕ್ಟಿಮ್, ನಾವೇ ಜಡ್ಜ್. ಟ್ರಯಲ್ ಮಾತ್ರ ನಡೀತಾನೆ ಇರುತ್ತೆ. ತೀರ್ಪು ಎಂದಿನಂತೆ ತುಂಬ ಲೇಟ್. ಕರ್ಮ ಇಸ್ ಕ್ರೇಜಿ. ನೆನ್ನೆಗೂ ನಾಳೆಗೂ ಮಧ್ಯೆ ಅದೊಂದು ಸ್ವಿಚ್, ಹೈ ಪಿಚ್ನಲ್ಲಿ. ನಾವು ಮಾಡಿದ ಕರ್ಮ ನಮ್ಮನ್ನು ಹಿಂಬಾಲಿಸುತ್ತೆ, ಹಠಾಡಿಸುತ್ತೆ, ಕೆದಕುತ್ತೆ, ನಮ್ಮನ್ನು ಆಗಾಗ ಟೈಮ್ ನೋಡಿ ಒದೆಯುತ್ತೆ. ಹೃದಯಕ್ಕೆ ಮೆದುಳಿಲ್ಲ, ಮೆದುಳಿಗೆ ಮನಸ್ಸಿಲ್ಲ. ಮನುಷ್ಯನ ಯೋಚನೆ, ಯೋಜನೆ, ಆಲೋಚನೆ ಎಲ್ಲ ಈ ಆರ್ಟ್ ಆ್ಯಂಡ್ ಬ್ರೈನ್ ಮೇಲೆ ನಿಂತಿದೆ. ಎಮೋಷ್ನಲ್ ಆಗಿ ಯೋಚಿಸಿದ್ರೆ ಪ್ರಾಕ್ಟಿಕಲ್ ಆಗಿ ತಪ್ಪು ನಿರ್ಧಾರ ತಗೋತೀವಿ.
ತಲೆಯ ತರ್ಕಕ್ಕೆ ಕಿವಿ ಕೊಟ್ಟು ಪ್ರಾಕ್ಟಿಕಲ್ ಆಗಿ ನಿರ್ಧಾರ ತಗೊಂಡ್ರೆ ಮನುಷ್ಯತ್ವನೇ ಕಳ್ಕೊಡ್ತೀವಿ. ಜೀವನದ ಹದ್ದು ಮೀರಬಾರ್ದು ಅಂದ್ರೆ ಇಟ್ ಶುಡ್ ಬಿ ಎ ಪರ್ಫೆಕ್ಟ್ ಬ್ಲೆಂಡ್ ಆಫ್ ಥಾಟ್ಸ್ ಅಂಡ್ ಎಮೋಷನ್ಸ್. ಇಟ್ ಶುಡ್ ಬಿ ಎ ಕಾಕ್ಟೇಲ್. ಲೈಫ್ ಈಸ್ ಲೈಕ್ ಎ ಕಾಕ್ಟೇಲ್ mixed with mistakes, emotions, love and dreams, followed by hangover. I am the director, the dictator, the narrator. ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ಮಡಿಕೇರಿಯ ಹೊರವಲಯದಲ್ಲಿ ಗಂಡ ಹೆಂಡತಿಯ ಬರ್ಬರ ಕೊಲೆಯಾಗಿದೆ. ಮೃತಪಟ್ಟವರು ಗಿರಿಯಮ್ಮ ಮತ್ತು ಅಪ್ಪಚ್ಚು ಅಂತ ಪೊಲೀಸರು ತಿಳಿಸಿದ್ದಾರೆ. ಯಾವ ಕ್ಲೂಗಳು ಸಿಗದೆ ಕಂಗಾಲಾಗಿರುವ ಎಸ್ಪಿ ಅವಿನಾಶ್ ಅವರು ರವಿ ಬೋಪಣ್ಣ ಅವರನ್ನ ಕರೆಸಲು ಸಜ್ಜಾಗಿದ್ದಾರೆ. ರಿಟೈರ್ಡ್ ಆದ್ರೂ ಸಹ ಇವರ ಸೇವೆಯನ್ನ ಡಿಪಾರ್ಟ್ಮೆಂಟ್ ಬಯಸ್ತಾ ಇದೆ. ಹೇಳಿ ಸರ್. ನ್ಯೂಸ್ ನೋಡಿದ್ಯಾ? ನೋಡಿದೆ ಸರ್. ಅರ್ಜೆಂಟ್ ಆಗಿ ಸ್ಪಾಟ್ಗೆ ಬಾ. ನಾನು ರಿಟೈರ್ಡ್ ಆಗಿದ್ದೀನಿ ಸರ್. ರಿಟೈರ್ ಆಗಿರೋದು ನಿನ್ನ ವೃತ್ತಿಗೆ, ನಿನ್ನ ಬುದ್ಧಿಗೆ ರಿಟೈರ್ಮೆಂಟ್ ಅನ್ನೋದೇ ಇಲ್ಲ. ಈ ಕೇಸು ಕಾಣಿಸ್ತಾರಷ್ಟು ಸುಲಭವಾಗಿಲ್ಲ. ನೀನು ಬಂದ್ರೆ ಇದಕ್ಕೊಂದು ಕೊನೆ ಸಿಗುತ್ತೆ. ರಿಟೈರ್ಮೆಂಟ್ ಕೊಟ್ಟ ಡಿಪಾರ್ಟ್ಮೆಂಟ್ಗೆ ನನ್ನ ರಿಕ್ವೈರ್ಮೆಂಟ್ ಇದೆ. ವಯಸ್ಸು ನೋಡಿಲ್ಲ ರಿಟೈರ್ಮೆಂಟ್ ಕೊಡೋದು, ಆಯಾಸ ಆಗಿದೆ ಅಂತ ನೋಡಬೇಕು. 60 is another beginning. ಒಬ್ಬಣ ಮನೇಲಿ ಮುದ್ರಕೊಂಡಿರ್ತೀಯ, ಕೆಲಸ ಬಂತು ಅಂದ್ರೆ ಹುಲಿ ಆಗೋಗ್ತೀಯ. ಈ ದಡದಲ್ಲಿ ಕೂತು ಆಳ ಲೆಕ್ಕ ಆಗ್ತಾರಲ್ಲ ಅಂತೋರು.
ನಮಸ್ತೆ ಸರ್. ನಮಸ್ತೆ. ನಿನಗೆ 20 ನಿಮಿಷ ಟೈಮ್ ಕೊಡೋದು, ಹೋಗಿ ನೋಡು. ಬೆಳಿಗ್ಗೆಯಿಂದ ನಾವು ಮಾಡೋಕ್ಕಾಗದೇ ಇರೋದನ್ನ ಇವ್ರು 20 ನಿಮಿಷದಲ್ಲಿ ಮಾಡ್ತಾರಂತೆ. ಹಲೋ, ಕತ್ತೆಗೆ 10 ಲೋಡ್ ಬೇಕು, ಆನೆಗೆ ಬರೀ ಸೊಳ್ಳು ಸಾಕು. ರವಿ ಸರ್, ನೀವೇನಿಲ್ಲಿ? ಹೆಣ ಬಿದ್ದ ಮೇಲೆ ಹದ್ದು ಬರಲೇಬೇಕಲ್ವಾ? ಹೌದು, ಏನಾದ್ರೂ ಕ್ಲೂ ಸಿಗ್ತಾ? ಇಲ್ಲೊಂದು ಬಲ್ಬ್ ಸಿಕ್ತು, ಇದ್ರ ಮೇಲೆ ಫಿಂಗರ್ ಪ್ರಿಂಟ್ಸ್ ಇದೆ. ಕೊಲೆ ಮುಂದ್ಗಡೆ ಆಗಿದೆ, ಇವ್ನು ಹಿಂದ್ಗಡೆ ನೋಡ್ತಾ ಇದ್ದಾನೆ. ಅಯ್ಯ, ಪೈಲ್ಸ್ ಬಂದ್ರೆ ಮಾತ್ರೆನ ಮುಂದೆನೆ ಕೊಡೋದು, ಆದ್ರೆ ಚೆಕ್ ಮಾಡೋದು ಹಿಂದ್ಗಡೆ. ಒಳಗೆ ಬಂದವನ ಉದ್ದೇಶ ಕಳ್ತನ ಮಾಡೋದು. ಅವನು ಖಂಡಿತ ಬೇರೆ ಊರಿನವನಲ್ಲ, ಇವ್ರಿಗೆ ಪರಿಚಯ ಇರೋವನೇ. ಅದಕ್ಕೆ ಇಲ್ಲಿ ಯಾವ ಡೋರು ಹೊಡೆದಿಲ್ಲ. ಸತ್ತಿರೋರಿಗೆ ಪೆಟ್ಟು ಬಿದ್ದಿರೋದು ನೋಡಿದ್ರೆ ಅವನು ಗಟ್ಟಿಯಾಗಿರೋವನೇ. ಬಾಗಿಲು ಹೊಡೆದಿಲ್ಲ ಅಂದ ಮಾತ್ರಕ್ಕೆ ಪರಿಚಯಸ್ಥರು ಅಂತ ಹೇಗೆ ಹೇಳ್ತೀರಾ? ಬೇರೆ ಯಾರಾದ್ರೂ ಬೆಲ್ ಮಾಡಿ ಒಳಗೆ ಬಂದಿರ್ಬೋದಲ್ಲ. ಹಾಗಿದ್ರೆ ಹೆಣ ಬಾಗ್ಲಲ್ಲೇ ಬಿದ್ದಿರೋದು. ಪರಿಚಯ ಇಲ್ದವನು ಯಾರು ಸೋಫಾ ಮೇಲೆ ಕೂರಿಸಿ ಮ್ಯಾಗ್ಝಿನ್ ಓದಕ್ಕೆ ಬಿಡೋದಿಲ್ಲ. ಹಾಗಾದ್ರೆ ಏ, ಬಾಡಿನ ಪೋಸ್ಟ್ ಮಾಡಮ್ ಕಳಿಸ್ರಿ. ಅವ್ರ ಸಂಬಂಧಿಕರು ಎಲ್ಲಿದ್ದಾರೆ? ನಿಮ್ಮಲ್ಲಿ ಕೊಲೆ ಆಗಿದ್ದನ್ನ ಮೊದಲು ನೋಡಿದವ್ರು ಯಾರು? ನನ್ನ ಮಗ ಸರ್. ನಾನೇ ಸರ್. ಎಷ್ಟು ಗಂಟೆಗೆ ನೋಡಿದೆ? ಸುಮಾರು ಒಂದು 5 ಇರ್ಬೇಕು ಸರ್. ನಾನೇ ಫಸ್ಟ್ ಪೊಲೀಸ್ಗೆ ಇನ್ಫಾರ್ಮ್ ಮಾಡಿದ್ದು. ರಾತ್ರಿ 8 ರಿಂದ 10 ಗಂಟೆ ಸಮಯದಲ್ಲಿ ಯಾರಾದರೂ ಡೋರ್ ಬಡ್ದಿ ಶಬ್ದ ಕೇಳಿಸ್ತಾ? ಫಿಲ್ಮ್ಗೆ ಹೋಗಿದ್ದೆ, ಅಮ್ಮ ಮಾತ್ರ ಮನೇಲಿದ್ರು. ನಾನು ಸೀರಿಯಲ್ ನೋಡ್ತಿದ್ದೆ ಸರ್. ನಿನ್ನೆ ರಾತ್ರಿ ನೀವೆಲ್ಲಿದ್ರಿ? ಸಿದ್ದಾಪುರದ ನಮ್ಮ ಫ್ರೆಂಡ್ ಮನೇಲಿದ್ದೆ ಸರ್. ಬೆಂಗಳೂರಿಂದ ಟ್ರಾವೆಲ್ ಮಾಡ್ತಾ ಇದ್ದೆ ಸರ್. ನಿಮ್ಮ ಹೆಸರು, ನಿಮ್ಮ ಫೋನ್ ನಂಬರ್ ಎಲ್ಲ ಬರ್ದ್ಕೊಡಿ. ಸರಿ ಸರ್. ಏ, ನೀನು ಬರ ಇಲ್ಲಿ. ಸರ್ ತಗೋ, ನೀನೇ ಬರ್ಕೊಂಡು ಬಾ. ಆಗಲಿ ಸರ್. ಸರ್ ಫೋನ್ ನಂಬರ್ ಸರ್. ರೀ ಸರ್. ಈ ಕಾಲ್ಸ್ ಎಲ್ಲ ಬೇಗ ಟ್ರೇಸ್ ಮಾಡಿ ಡೀಟೇಲ್ಸ್ ಕಳಿಸಿ. ಓಕೆ ಸರ್. ನನಗೊಂದು ಗ್ಲಾಸ್ ಬೇಕಲ್ಲ? ಸಿಗುತ್ತೆ ಸರ್. ಸರ್ ಗ್ಲಾಸ್ ಪೆಪ್ಸಿ ಅಂಗಡಿ ಹತ್ರನೇ ಇದೆ ಸರ್, ತಂದ್ಬಿಡ್ತೀನಿ. ರೇ ಮೂರ್ತಿ, ಸರ್, ಬೋಪಣ್ಣ ಇಲ್ರಿ? ಹೆಣ ಹೊರಡ ಹತ್ರ ಹೆಂಡ ಕಿತ್ಕೊಂಡು ಅಲ್ಲೆಲ್ಲೋ ಕುಡಿತಾ ಕೂತಿರ್ಬೇಕು. ಇವನೇ ಸರ್ ಕೊಲೆ ಮಾಡಿರೋದು. ಸರ್ ನಾನಲ್ಲ ಸರ್. ಏಯ್, ಬೋಪಣ್ಣ ಯಾರ ಮೇಲೂ ಬೆಟ್ ಮಾಡಿ ತೋರ್ಸಲ್ಲ. ಅದು ಮಾಡಿದ್ರೆ ತಪ್ಪಾಗಿರೋದಕ್ಕೆ ಚಾನ್ಸೇ ಇಲ್ಲ. ಬಲ್ಬ್ ಮೇಲಿರೋ ಫಿಂಗರ್ ಪ್ರಿಂಟ್ಸ್, ಗ್ಲಾಸ್ ಮೇಲಿರೋ ಫಿಂಗರ್ ಪ್ರಿಂಟ್ಸ್ ಎರಡು ಒಂದೇ ಅಂತ ಫೋರೆನ್ಸಿಕ್ ಹೇಳ್ತೀವಿ. ನೀನು ಕೊಲೆಗೆ ಅಂತ ಬಳಸಿರೋ ಮಚ್ಚನ್ನ ಎಷ್ಟೇ ತೊಳೆದ್ರು ಪೊಲೀಸ್ಗೆ ರಕ್ತದ ವಾಸನೆ ಬಂದೇ ಬರುತ್ತೆ. ಅದನ್ನ ವ್ರಾಪ್ ಮಾಡಕ್ ಬಳಸಿದ ಪೇಪರ್ ಈ ಕ್ಯಾಲೆಂಡರಿಂದ ತಾನೇ ಹರಿದಿದ್ದು. ಬೋಪಣ್ಣ, ಸುಮ್ಮನೆ ಕ್ಯೂರಿಯಾಸಿಟಿ ಕೇಳ್ತಿದ್ದೀನಿ. ಅವನೇ ಕೊಲೆಗಾರ ಅಂತ ಹೆಂಗ್ ಕಂಡು ಹಿಡಿದೆ? ಅವನು ಬಲ್ಬ್ ಹೊಡಿದೇನೆ ಅದನ್ನ ಅಲ್ಲಿ ಬಿಚ್ಚಿಟ್ಟಿದ್ದಾನೆ. ಅದು ಒಬ್ಬ ಪ್ರೊಫೆಷನಲ್ ಮಾಡೋ ಕೆಲಸ ಅಲ್ಲ. ಅವನು ಬಾಲ್ಕನಿಯಲ್ಲಿ ಓಡಾಡಿದ್ದಾನೆ ಅನ್ನೋದಕ್ಕೆ ಹಲವಾರು ಎವಿಡೆನ್ಸ್ ಇದೆ. ಬಾಗಿಲನ್ನ ಮಚ್ಚಿಂದ ಓಪನ್ ಮಾಡಕ್ ಟ್ರೈ ಮಾಡಿದ್ದ, ಅದು ಮಧ್ಯದಿಂದ. ನಾರ್ಮಲಿ ಪ್ರೊಫೆಷನಲ್ಸ್ ಆದ್ರೆ ಒಂದು ಕೊನೆಯಿಂದ ಟ್ರೈ ಮಾಡ್ತಾರೆ. ಮುಂದಿನ ಬಾಗಿಲನ್ನ ಒದ್ದಿಲ್ಲ, ಹೊಡೆದಿಲ್ಲ ಅಂದಮೇಲೆ ಒಳಗಡೆಯಿಂದ ಯಾರೋ ಬಾಗಿಲು ತೆಗೆದಿದ್ದಾರೆ. ಅವನು ಪರ್ಚೇಸ್ ಆಗಿರೋದ್ರಿಂದಾನೇ ಅವರು ಅವನ ಮನೆಯೊಳಗೆ ಬಿಟ್ಕೊಂಡಿರೋದು. ವೈನ್ ಬೇಡಣ್ಣ, ಅಭ್ಯಾಸ. ಓ, ಹಾಗಾದ್ರೆ ನಿನ್ಗೆ ಟೀ ಮಾಡ್ಕೊಂಡು ತಂದ್ಬಿಡ್ಲಾ? ಸರಿ ಸರ್. ಮ್ಯಾಗ್ಝಿನ್ ಅಲ್ಲಿ ಸಿನಿಮಾ ಪೇಜ್ ನೋಡಿದ್ದಾನೆ. ಅವನೊಬ್ಬ ಯುವಕನೇ ಇರಬೇಕು ಅಂತ ತೀರ್ಮಾನ ಮಾಡಿದೆ. ಟೀ ಪಾತ್ರೆ ಸುಟ್ಟೋಗಿತ್ತು. ಟೀ ಮಾಡೋವಾಗ ಈ ಕೊಲೆ ನಡೆದಿದೆ ಅಂತ ಕನ್ಫರ್ಮ್ ಆಯ್ತು. ಮನೆಯವ್ರನ್ನ ವಿಚಾರಣೆಗೆ ಅಂತ ಕರೆದಾಗ ಅವನೊಬ್ಬನೇ ಕೈ ಕಟ್ಕೊಂಡು ನಿಂತ್ಕೊಂಡ. ಅವನು ತಪ್ಪು ಮಾಡಿರೋದ್ರಿಂದಾನೇ ಅವನು ಕೈ ಕಟ್ಕೊಂಡಿದ್ದಾನೆ ಅಂತ ಡೌಟ್ ಬಂತು. ಅವನು ರಾತ್ರಿ ಯಾವ ಸಿನಿಮಾಗೂ ಹೋಗಿಲ್ಲ. ರಾತ್ರಿ 9 ಗಂಟೆಗೆ ಅವನು ಈ ಜಾಗದಲ್ಲಿ ಇದ್ದ ಅಂತ ಮೊಬೈಲ್ ಟ್ರೇಸ್ನಿಂದ ಲೊಕೇಶನ್ ಕನ್ಫರ್ಮ್ ಆಗಿದೆ.
ಸರ್, ಆ SP ಅವಿನಾಶ್ ಅವರು ಎಲ್ಲೂ ನಿಮ್ಮ ಹೆಸರು ಹೇಳ್ತಿಲ್ವಲ್ಲ ಸರ್? ಅಲ್ಲ ಸರ್, ಕೇಸ್ ಸಾಲ್ವ್ ಮಾಡಿದ್ ನೀವು, ಹೆಸರು ತಗೋತಿರೋದು ಅವರು. ಅವನ ಹಂಗೆ ಮನೆ ಕಾಯ್ತಾನೆ ಯಜಮಾನ ಅನ್ಸ್ಕೊಳಲ್ಲ, ಊರ್ ಕಾಯ್ತಾನೆ ರಾಜ ಅನ್ಸ್ಕೊಳಲ್ಲ. ಲೇ 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 ರವಿ, ಯಾವಾಗ ನೋಡಿದ್ರು ಕುಡಿತಾ ಇರ್ತೀಯ, ಮೇಲಿನ ಮೇಲೆ ಬೀಡಿ ಸೇರ್ತೀಯ, ಯಾಕೋ ಲಿಮಿಟ್ ಮೀರ್ತಾ ಇದೆಯಾ ಅಂತ ಅನ್ನಿಸ್ತಾ ಇದೆ. ಸ್ನೇಹಿತರು ಸೇರಕ್ಕೆ ಗುಂಡೊನ್ ನೆಪ, ಗುಂಡೆ ಎಲ್ಲ ಆಗ್ಬಾರ್ದಲ್ವೇನೋ? ಲೈ, ಮಕ್ಕಳನ್ನ ಮಲಗಿಸೋಕೆ ಲಾಲಿ ಆಡಬೇಕು, ದೊಡ್ಡವ್ರನ್ನ ಮಲಗಿಸೋದಕ್ಕೆ ಗೀತೆ ಹೇಳಬೇಕು, ನನ್ನಂತನ ಮಲಗಿಸೋದಕ್ಕೆ ಕುಡಿಲೇಬೇಕು. ನೆನಪುಗಳು ನನ್ನ ಬೇಟೆ ಆಡುತ್ತೆ, ಅದನ್ನು ತಡ್ಕೊಳ್ಳೋ ಶಕ್ತಿ ನನಗಿಲ್ಲ. ನೆನಪುಗಳು ಸುಡುತ್ತೆ, ಆದರೆ ಸುಟ್ಟೋಗೋದಿಲ್ಲ. ಬೋಪಣ್ಣ, ಬೋಪಣ್ಣ, ಎತ್ತೇಳೋ ಬೋಪಣ್ಣ. ಸ್ಫೂರ್ತಿಗೆ ಆಕ್ಸಿಡೆಂಟ್ ಆಗಿದೆಯಂತೆ, ತುಂಬಾ ಸೀರಿಯಸ್ ಅಂತೆ ಕಣ. ಸಿಟಿ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ದಾರೆ. ಜೊತೆಗೆ ಯಾರಿದ್ದಾರೆ ಅಂತ ಗೊತ್ತಿಲ್ಲ. ಭರತ್ ತುಂಬಾ ಸಂಕಟ ಬೀಳ್ತಾ ಇದ್ದ. ಬೇಗ ರೆಡಿ ಆಗ. ಆಪರೇಷನ್ ಆಯ್ತು, ICU-ನಲ್ಲಿದ್ದಾಳೆ. ಸ್ಫೂರ್ತಿ ಚಿಕ್ಕ ಪುಟ್ಟ ಸಣ್ಣ ಬ್ಯೂಟಿಫುಲ್ ಚಾಪ್ಟರ್ ನನ್ನ ಲೈಫಲ್ಲಿ. ಹೃದಯ ತಟ್ಟಿದ್ಲು, ಆದರೆ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳಿಲ್ಲ. ಇವಳ ಲೈಫಲ್ಲಿ ನಾನು ಹೀರೋ ಆಗಿ ಬಂದೆ.
ಯಾವಾಗ ಯಾರಿಗೆ ಎಲ್ಲಿ ಲವ್ ಆಗುತ್ತೆ ಅಂತ ಗೊತ್ತೇ ಆಗೋದಿಲ್ಲ. ಅವನು ಅವನು ಪೊಲೀಸ್ ಡ್ಯೂಟಿ ಮಾಡ್ದ, ಆದರೆ ಇವಳು ಅವನಿಗೆ ಮನಸ್ಸು ಕೊಟ್ಬಿಟ್ಲು. ಪಾಪ ಅವನ ಮನಸ್ಸಲ್ಲಿ ಆಲ್ರೆಡಿ ಒಬ್ಳು ಹೀರೋಯಿನ್ ಇದ್ದಾಳೆ ಅಂತ ಅವಳು ಗೊತ್ತಿರಲಿಲ್ಲ. ಆಕ್ಸಿಡೆಂಟ್ ಹೇಗಾಯ್ತು? ಸ್ಫೂರ್ತಿಗೆ ಪ್ರತಿದಿನ ದೇವಸ್ಥಾನಕ್ಕೆ ಹೋಗಿ ಬರೋ ಅಭ್ಯಾಸ. ಹಾಗೇನೆ ಇವತ್ತು ದೇವಸ್ಥಾನಕ್ಕೆ ಹೋಗಿ ಬರ್ತಿದ್ದಾಗ ಯಾರೋ ಜೀಪ್ನವ್ರು ಬಂದು ಕೂತ್ಕೊಂಡು ಹೋಗಿದ್ದಾರೆ. ಅದೇ ಸಮಯಕ್ಕೆ ಯಾರೋ ಹಿಂದ್ಗಡೆ ಬರ್ತಿದ್ದ ಕಾರ್ನವ್ರು ನೋಡಿ ಅವಳನ್ನ ಈ ಆಸ್ಪತ್ರೆಗೆ ತಂದು ಸೇರಿಸಿದ್ದಾರೆ. ಇಲ್ಲಿ ಸ್ಫೂರ್ತಿ ಗಂಡ ಯಾರು? ಶಿವ, ಇದೊಂದೇ ಜಾಗ ನಾನು ಯಾವಾಗಲೂ ಪೀಸ್ಫುಲ್ ಆಗಿರೋದು. ನಾನಿಲ್ಲಿ ಒಂಟಿ ಅಲ್ಲ. ಇದು ನನ್ನ ಪ್ರೇಮಲೋಕ. ಸಮಯ ಇಲ್ಲಿ ಮುಂದೆ ಹೋಗೋದೇ ಇಲ್ಲ. ನನ್ನ ಕತೆಗೆ ಶಿವ ಜೊತೆಯಲ್ಲಿ ಸಾಕ್ಷಿಯಾಗಿ, ನನ್ನ ಎಮೋಷನ್ಸ್ಗೆ ಇವನೇ ಡಮರ್ಗ. ಪ್ರೇಮಲೋಕ, ನನ್ನೊಳಗೊಂದು ಪ್ರೇಮಲೋಕ ನಡೀತಾನೆ ಇತ್ತು. ನನ್ನಿಂದ ಪಾರ್ಟ್ 2 ಪ್ರೇಮಲೋಕನೂ ಶುರುವಾಯಿತು. ಶಿವನ್ಗೆ ಇಬ್ರು, ಅದಕ್ಕೆ ನನ್ನನ್ನು ತಗ್ಲಾಕ್ದ ತಮಾಷೆ ನೋಡಕ್ಕೆ. ಆಟ ಹುಡುಗಾಟವು ಪರಮಾತ್ಮನ ಆಟವು. ಅಂತೂ ನನ್ನ ಕೂಗು ನಿಮ್ಗೆ ಕೇಳಿಸ್ತಲ್ಲ? ನಿಮ್ಮ ಕೂಗು ನನಗೆ ಕೇಳಿಸ್ಲಿಲ್ಲ, ಗಂಟೆ ಶಬ್ದ ಆಯಿತು. ಅದೇ ನನ್ನ ಕೂಗು. ಅರ್ಥ ಆಗಲಿಲ್ಲ. ನನಗೂ ನಿಮಗೂ ಮುಂಚೆನೇ ಪರಿಚಯ ಇದೆಯಾ? ನಿಮ್ಗಿಲ್ಲ, ನನಗಿದೆ. ನಿಮ್ಮನ್ನು ನೋಡೋಕ್ಕೆ ಅಂತ ಆಗಾಗ ಇಲ್ಲಿ ಬರ್ತೀನಿ. ಮನ್ಸಲ್ಲಿದ್ದೀರಾ, ಕನ್ಸಲ್ಲಿ ಬರ್ತೀರಾ, ನನ್ನ ಹೆಸರು ಜೊತೆ ಸೇರ್ಕೋತೀರಾ? ನಾನು ತುಂಬ ಡಿಸ್ಟರ್ಬ್ ಆಗಿದ್ದೀನಿ. ಕಾರಣ ಕೇಳಲ್ಲ, ನಾನು ಸರಿ ಮಾಡ್ತೀನಿ. ನನಗೂ ಪ್ರೀತಿ ಹುಟ್ಟಬೇಕಲ್ಲ. ಪ್ರೀತಿಯಿಂದ ಸಂಬಂಧ ಹುಟ್ಟುತ್ತೆ. ನಮ್ಮ ಸಂಬಂಧದಿಂದ ಪ್ರೀತಿ ಹುಟ್ಬೋದಲ್ವಾ? ಪ್ರೀತಿ ಹುಟ್ಟಿಸೋದ್ರಲ್ಲಿ ನಾನು ಸೋತ್ರೆ ನೀವು ಹುಡುಕಿದ್ರೂ ನಾನು ಸಿಗಲ್ಲ, ದೂರ ಹೊರಟೋಗ್ತೀನಿ.
ಇದೇ ಇದೇ ನಿನ್ನ ಹೃದಯ ಸ್ಥಿತಿ ಹೊಡೆದು ಚೂರು ಚೂರಾಗೋಗಿದೆ. ರವಿ, ನೀನೆಷ್ಟೇ ಮುಚ್ಚಿಟ್ರು ಈ ಸ್ನೇಹದ ಕಣ್ಗೆ ಕಾಣಿಸುತ್ತೆ ಕಣೋ. ಲೇ, ಎಷ್ಟು ವರ್ಷ ಆಯ್ತೋ ನಿನ್ ಮುಖದಲ್ಲಿ ನಗು ನೋಡಿ. ಅವ್ನು ಹೇಳ್ತಾ ಇರೋದು ಸರಿ ಕಣೋ, ಕುಡಿಯೋಕ್ ಮಾತ್ರ ನಾವು ಬೇಕು. ಸುಮ್ಮನೆ ನಮ್ಮ ಜೊತೆಲಿ ಇರ್ತೀಯ, ಅದ್ರ ಮನಸ್ಸೆಲ್ಲ ಬೇರೆ ಕಡೆನೇ ಇರುತ್ತೆ. ಸ್ನೇಹಿತ ಅಂತ ಸಲಿಗೆಯಿಂದ ಕೇಳ್ತಾ ಇದ್ದೀವಪ್ಪ, ಸ್ಫೂರ್ತಿಯಿಂದ ನೀನು ಯಾಕೆ ದೂರ ಇದೀಯಾ? ಸ್ಫೂರ್ತಿ ಮಾತ್ರ ಅಲ್ಲ, ಇನ್ನೂ ಎಷ್ಟೋ ವಿಷಯಗಳು ನಿನ್ ಮನಸ್ಸಲ್ಲಿ ಹೆಪ್ಪಗಟ್ಟಿದೆ. ಸ್ನೇಹಿತರು ಅನ್ನೋ ಅಭಿಮಾನ ನಿನಗಿದ್ರೆ ಅದೇನು ಅಂತ ಹೇಳು. ಲವ್ ಲವ್ ಅಂದ ಮೇಲೆ ಅಲ್ಲಿ ನೋವು ಇರಲೇಬೇಕು. ಲೈಫಲ್ಲಿ ದ ಮೋಸ್ಟ್ ಬ್ಯೂಟಿಫುಲ್ ಚಾಪ್ಟರ್ ಅಂದರೆ ಅದು ಪ್ರೀತಿನೇ. ಅದರಲ್ಲೂ ಫಸ್ಟ್ ಸೈಟ್, ಫಸ್ಟ್ ಲವ್, ದಿ ಅನ್ಪ್ಲಾನ್ಡ್ ಲವ್ ಸ್ಟೋರಿ. ನನ್ನ ಕತೆ ರವಿಚಂದ್ರನ್ ಪ್ರೇಮ್ ಲೋಕ ಥರ ಹಾಡಿಂದನೇ ಶುರು. ಬ್ರ್ಯಾಂಡಿ, ರಮ್ಮು, ವಿಸ್ಕಿ, ವೋಡ್ಕಾ, ವೈನು, ಟಕೀಲಾ, ಶಕೀಲಾ ಎಲ್ಲ ಸೇರಿದ್ರೆ ಇವಳೆ ರಾಧಿಕಾ. ಇವಳು ಒಂಥರ ಮತ್ತಿದ್ದಂಗೆ. ಇವಳು ಜೊತೆಗಿದ್ರೆ ಮತ್ತೆ ಇಳಿಯೋದೇ ಇಲ್ಲ. ಹ್ಯಾನ್ಸಮ್ ಹುಡುಗ, ಬ್ಯೂಟಿಫುಲ್ ಹುಡುಗಿ, ಇವರ ಮಧ್ಯೆ ಲವ್ ಸ್ಟೋರಿ. ನಾಳೆ ತಿಳಿಯದೆ ಇಂದು ನುಗ್ಗಿದೆ ಅನ್ಪ್ಲಾನ್ಡ್ ಲವ್ ಸ್ಟೋರಿ. ಏನು ಏನ್ ನೋಡ್ತಿದ್ದೀರಾ? ಸೌಂದರ್ಯ ಸೌಂದರ್ಯ ನೋಡ್ತಾ ಇದ್ದೀನಿ. ಎಷ್ಟು ಧೈರ್ಯ ನಿಮ್ಗೆ? ಅದು ನನ್ನ ಹುಟ್ಟು ಗುಣ. ನಿಮಗೆ ಮಾಡಕ್ ಬೇರೆ ಕೆಲ್ಸ ಇಲ್ವಾ? ಇತ್ತು, ಆದ್ರೆ ಡಿಪಾರ್ಟ್ಮೆಂಟ್ ಅವರು ಒಂದು ವಾರ ಸಸ್ಪೆಂಡ್ ಮಾಡಿದ್ದಾರೆ ನಿಮ್ ಸೌಂದರ್ಯ ನೋಡಕ್ಕೆ. ಅದಕ್ಕೆ ನನ್ನ ಫಾಲೋ ಮಾಡ್ತಿದ್ದೀರಾ? ಇಲ್ವಲ್ಲ. ಮತ್ತೆ ಇಲ್ಯಾಕ್ ಬಂದಿದ್ದೀರಾ? ಇಲ್ಯಾಕ್ ಕೂತಿದ್ದೀರಾ? ಯಾಕ್ರಿ, ಇಲ್ಲಿ ಬರಬಾರ್ದಾ? ರೀ ಮೇಡಮ್, ಏನು? ನನಗೆ ನಿಮ್ಮ ಡ್ಯಾನ್ಸ್ ಅಂದರೆ ತುಂಬ ಇಷ್ಟ.
ಬೇರೆ ಏನಾದರೂ ಆನ್ಸರ್ ಎಕ್ಸ್ಪೆಕ್ಟ್ ಮಾಡ್ತಿದ್ರಾ? ಏನೂ ಇಲ್ಲ ಬಿಡಿ. ಲವ್ಗೆ ಬಿತ್ತು 3 ಗಂಟು, ಮಂಚಕ್ಕೆ ಸೇರ್ತು ಇವರ ನಂಟು. ಪ್ರೇಮಲೋಕ, ಲವ್ ಇಸ್ ಗಾಡ್. ಪ್ರೀತಿ ಕಂಡ್ಬಿಟ್ರೆ ಸುಂದರ ಲೋಕ, ಪ್ರೀತಿ ಜೊತೆಗಿದ್ರೆ ಕನಸಿನ ಲೋಕ. Love is beautiful. Life is wonderful. Only when we are together. Love is magical. Love is musical. Love is a miracle. Love is crazy. ಆವತ್ತು ಸ್ಫೂರ್ತಿ ಪ್ರೀತಿಗೆ ಸೋತು ನಾನು ಅವಳ ಕೈ ಹಿಡಿದೆ. ಸಮಯ ಎಲ್ಲ ಸರಿ ಮಾಡುತ್ತೆ ಅಂದ್ಕೊಂಡೆ, ಆದರೆ ಅದಾಗಲಿಲ್ಲ. ರಾಧಿಕಾ ಸ್ಫೂರ್ತಿಗೆ ಮನಸ್ಸಲ್ಲಿ ಜಾಗ ಕೊಡಲೇ ಇಲ್ಲ. ಸ್ಫೂರ್ತಿಗೆ ನಾನು ಬರೀ ಕನಸಾದೆ, ಅವಳ ಆಸೆಗೆ ನಾನೇ ಬೆಂಕಿ ಇಟ್ಟೆ. ಮೇಲ್ನೋಟಕ್ಕೆ ಸ್ಫೂರ್ತಿ ಜೊತೆ ಸಂಸಾರ ಮಾಡ್ತಿದ್ದೆ, ಆದರೆ ಮನಸ್ಸಲ್ಲಿ ರಾಧಿಕಾ ಜೊತೆನೇ ಇದ್ದೆ. ಇವಳ ಹತ್ರ ಹೇಳೋಕ್ಕೂ ಆಗಲಿಲ್ಲ, ಅವಳನ್ನ ಮರೆಯೋಕ್ಕೂ ಆಗಲಿಲ್ಲ. ಸ್ಫೂರ್ತಿ ಕೋಪದಲ್ಲಿ ನ್ಯಾಯ ಇತ್ತು, ನನ್ನ ಮೌನದಲ್ಲಿ ನೋವಿತ್ತು. ಈ ಶರೀರ ಯಾಕೋ ಹಿಂಗೆ ಶಾಯರಿ ಹಾಡ್ತಿದೆ ನಂಗೆ. ಸತ್ತೋಗಿರೋ ನನ್ನ ಪ್ರೀತಿನ ಮೆಲುಕಾಕ್ಲು, ಇಲ್ಲ ಜೊತೆಗಿರೋ ಪ್ರೀತಿನ ಉಳಿಸ್ಕೊಳ್ಳೋ, ನನಗೊಂದು ಗೊತ್ತಾಗಲಿಲ್ಲ. ಶಿವ ಮನಸ್ಸುಗಳ ಜೊತೆ ಹುಡುಗಾಟ ಆಡ್ತಿದ್ದ. ಅವಳ ಮನಸ್ಸಲ್ಲಿದ್ದ ಕಾವು ನಮ್ಮ ಸಂಬಂಧಕ್ಕೆ ಬೆಂಕಿ ಆಯಿತು. ಈ ಶರೀರ
ನೀವ್ಯಾಕೋ ನನ್ನ ಅವಾಯ್ಡ್ ಮಾಡ್ತಿದ್ದೀರಾ ಅಂತ ಅನಿಸ್ತಿದೆ. ಮೌನಂ ಸಮ್ಮತಿ ಲಕ್ಷಣಂ ಅಂತಾರೆ. ಸುಮ್ಮನಿದ್ರೆ ಒಪ್ಕೊಂಡಾಗತ್ತೆ. ನನ್ನಿಂದ ತಪ್ಪಾಗಿದ್ರೆ ತಿದ್ಕೊಳ್ತೀನಿ, ನಿಮ್ಮಿಂದ ತಪ್ಪಾಗಿದ್ರೆ ಕ್ಷಮಿಸ್ತೀನಿ. ವಿಷಯ ಏನು ಅಂತ ಹೇಳಿ. ನಾಚಿಕೆ ಬಿಟ್ಟು ಕೇಳ್ತಾ ಇದ್ದೀನಿ, ಯಾವ್ದಾದ್ರೂ ಅಫೇರ್ ಇದ್ರೆ ಹೇಳ್ಬಿಡಿ. ನಾನು ಹಿಂಡಿರೋ ಕಬ್ಬು ಅಂತ ದೂರ ಆಗ್ಬಿಡ್ತೀನಿ. ಪ್ರಶ್ನೆಗೆ ಉತ್ತರ ಇಲ್ಲ, ಅಪ್ಪಗೆಗೆ ಪ್ರೀತಿ ಇಲ್ಲ. ನಿಮ್ ಜೊತೆ ಇದ್ರೆ ಉಸಿರು ಕಟ್ಟುತ್ತೆ. ದೇವರಿಲ್ಲದ ದೇವಸ್ಥಾನ, ಪ್ರೀತಿ ಇಲ್ಲದ ಮನೆ ಸ್ಮಶಾನಕ್ ಸಮಾನ. ಕೈ ಜೋಡ್ಸಕ್ ಆಗದಿದ್ಮೇಲೆ ಜೊತೆಗಿದೇನ್ ಪ್ರಯೋಜನ? ಜೊತೆಗಿದ್ರು ಒಂಟಿತನ ಕಾಡುತ್ತೆ ಅಂದ್ಮೇಲೆ ಒಂಟಿ ಆಗಿರೋದೇ ಮೇಲು. ಸಂಸಾರದ ಲಗಾಮೆ ಹಿಡಿಯಕ್ ಆಗದೆ ಇರೋನ್ನ ಗಂಡ ಅನ್ನೋಕ್ಕೂ ಅಸಹ್ಯ ಆಗುತ್ತೆ. ನನ್ನ ಮೌನ ಸ್ಫೂರ್ತಿನ ನನ್ನ ದೂರ ಮಾಡಿಬಿಡ್ತು. ಏನು ತಪ್ಪು ಮಾಡ್ತಿರೋ ಸ್ಫೂರ್ತಿಗೆ ಅನ್ಯಾಯ ಮಾಡ್ದೇನೋ ಪಾಪ ಪ್ರಜ್ಞೆ ನನ್ನ ಇನ್ನೂ ಕಾಡ್ತಾನೇ ಇದೆ. धड़क 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 ಈ ಹೃದಯ ಕಡಕ್ ಈ ಹೃದಯ ಚುರುಕ. ವೆಂಟಿಲೇಟರ್ ಇಡೋದ್ರಿಂದ ಏನು ಪ್ರಯೋಜನ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗೇನೆ ಅಂಗಾಂಗಗಳನ್ನ ದಾನ ಮಾಡ್ತೀರಾ ಅಂತ ಕೇಳಿದ್ರು. ನಾನು ಒಬ್ಬನೇ ಏನ್ ಹೇಳಲಿ? धड़क धड़क ಈ ಹೃದಯ ಕಡಕ್ ಈ ಹೃದಯ ಚುರುಕ. ನಿನ್ನೆ ಮೊನ್ನೆ ಎಲ್ಲ ನೆನಪೆ ಇಂದು ಬದುಕಲಿ ಮೌನವಾಯಿತೆ. ಸ್ಫೂರ್ತಿಗೆ ಆಕ್ಸಿಡೆಂಟ್ ಆಗಿದ್ದ ಜಾಗ ಅದೇ. ಒಂದ್ ನಿಮಿಷ ಹಾಗೆ ರೀ. ಬೋಪಣ್ಣ ಹೊಡೋಣವಾ? ಇದೇ ಅಲ್ವಾ ಸ್ಫೂರ್ತಿ ಗಾಡಿ? ಈ ಕೇಸ್ ಫೈಲ್ ಯಾರ ಹತ್ರ ಇದೆ ಗೊತ್ತಾ? ಮೋಸ್ಟ್ಲಿ ರಂಗಪ್ಪನ ಹತ್ರ ಇರ್ಬೋದು ಅನ್ಸುತ್ತೆ.
ಹಾ ತಗೊಳ್ಳಿ. ಜೀಪ್ ಗುದ್ಕೊಂಡು ಹೋಗಿದೆ. ಹಿಟ್ ಅಂಡ್ ರನ್ ಕೇಸು. ಗುದ್ದಿ ಸ್ಪೀಡ್ಗೆ ಗಾಡಿ ಬ್ಯಾಲೆನ್ಸ್ ತಪ್ಪಿ ಆ ಹೆಂಗಸಿನ ತಲೆ ಬಂಡೆಗೆ ಹೊಡೆದಿದೆ. ಜೀಪ್ ಟ್ರೇಸ್ ಮಾಡಿದ್ರಾ? ಹುಡುಕ್ತಾ ಇದೀವಿ, ಸಿಕ್ಕಿಲ್ಲ. ಪೆಟ್ಟೆಲ್ಲೆಲ್ಲಾಗಿತ್ತು? ಎಡಗೈ ಮೊಣಕೈ ಗೇಟಾಗಿತ್ತು, ಹಾಗೆ ಲೆಫ್ಟ್ ಸೈಡ್ ಹಣೆಗೂ ಏಟ್ ಬಿದ್ದಿತ್ತು. ಆದರೆ ಸಾವಿಗೆ ಕಾರಣ ತಲೆಯ ಹಿಂಭಾಗಕ್ಕೆ ಬಲವಾದ ಪೆಟ್ಟು ಬಿದ್ದಿರೋದು. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಓದಿದ ಮೇಲೆ ಗೊತ್ತಾಯ್ತು. ನನಗೆ ಇದ್ರದ್ದೊಂದು ಕಾಪಿ ಬೇಕು. ಆಗ್ಲಿ ಕೊಡ್ತೀನಿ. ಹಾಗೆ ಆಕ್ಸಿಡೆಂಟ್ ಆದ ಜಾಗದಲ್ಲಿ ತೆಗೆದಿರೋ ಫೋಟೋಸ್ನೆಲ್ಲ ನನಗೆ ವಾಟ್ಸಪ್ ಮಾಡು. ಆಯ್ತು. ಪೋಪಣ್ಣ, ಇದು ಮಂಗಳೂರು ಹೈವೇ. ಅಕ್ಕಪಕ್ಕ ಫಾರೆಸ್ಟ್ ಏರಿಯಾ ಇದೆ. ದೂರದಲ್ಲಿ ಒಂದು ಟೀ ಅಂಗಡಿ ಇದೆ. 600 ಮೀಟರ್ ದೂರದಲ್ಲಿ ಒಂದು ಹೆದ್ದಾರಿ ಬೋರ್ಡ್ ಇದೆ. ಆಕ್ಸಿಡೆಂಟ್ ನಡೆದಿರೋ ಜಾಗ ಇದೆ. ಆಕ್ಸಿಡೆಂಟ್ ಸಾಕ್ಷಿ ಹೇಳಿರೋ ನಾಯರ್ ಮಗ ವೇಣು ಜ್ಞಾನ. ಅವರಲ್ಲಿ ಯಾಕೆ ಬಿದ್ದಿದ್ರು? ಸರಿ, ನಿಮಗೇನಾದ್ರೂ ಅನುಮಾನ? ಏಯ್, ಅದೆಲ್ಲ ನಿನಗೆ ಯಾಕೋ? ಹೋಗಿ 4 ಟೀ ತಗೊಂಬ. ರವಿ, ತುಂಬಾ ಯೋಚನೆ ಮಾಡ್ತಾ ಇದೀಯಾ? ವೆಂಟಿಲೇಟರ್ ಇಡೋದ್ರಿಂದ ಏನು ಪ್ರಯೋಜನ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗೇನೆ ಅಂಗಾಂಗಗಳನ್ನ ದಾನ ಮಾಡ್ತೀರಾ ಅಂತ ಕೇಳಿದ್ರು. ನಾನು ಒಬ್ಬನೇ ಏನು ಹೇಳಲಿ? ಧಡಕ ಧಡಕ ಸ್ಫೂರ್ತಿದು ಖಂಡಿತ ಆಕ್ಸಿಡೆಂಟ್ ಅಲ್ಲ, ಇಟ್ಸ್ ಎ ಮರ್ಡರ್. ಧಡಕ ಧಡಕ ಈ ಹೃದಯ ಕಡಕ, ಈ ಹೃದಯ ಚುರುಕ. ನಿನ್ನೆ ಮೊನ್ನೆ ಎಲ್ಲ ನೆನಪೆ ಇಂದು ಬದುಕಿಗೆ ವಿಷವಾಯಿತೆ. ಆಟ ಹುಡುಗಾಟವು ಪರಮಾತ್ಮನ ಆಟವು. ಲೇ ಲೇ ಬೋಪಣ್ಣ, ಬೋಪಣ್ಣ, ಅದು ಸರ್
ಯಾವುದಕ್ಕೆ ಇರಲಿ ಅಂತೇಳಿ ಕಾರ್ ನಂಬರ್ ನೋಟ್ ಮಾಡ್ಕೊಂಡಿದ್ದು. ಕಾರ್ನಲ್ಲಿ ಬಂದವ್ರನ್ನ ಮುಂಚೆ ಯಾವಾಗಾರು ನೋಡಿದ್ಯಾ? ಇಲ್ಲ ಸರ್, ನನಗೆ ಸುತ್ತಮುತ್ತ ಹಳ್ಳಿ ಎಲ್ಲ ಜನ ಗೊತ್ತು ಸರ್. ನಾನಿಲ್ಲಿ ವಿಲೇಜ್ ಪಂಚಾಯತಿ ಮೆಂಬರ್, ಅವರು ಯಾರೋ ಬೇರೆ ಊರೂರು ಸರ್. ಆ ಜೀಪಲ್ಲಿ ಎಷ್ಟು ಜನ ಇದ್ರು? ಡ್ರೈವರು ಮತ್ತೆ ಇನ್ನೊಬ್ರು 2 ಜನ ಇದ್ರು ಸರ್. ಅವ್ರು ಆಕ್ಸಿಡೆಂಟ್ ಮಾಡಿ ಹೋಗ್ತಿದ್ದಾಗ ಹಿಂದೆ ತಿರುಗಿ ನೋಡಿದ್ರ? ಡ್ರೈವರು ನೋಡಿಲ್ಲ ಸರ್, ಪಕ್ಕದಲ್ಲಿ ಕೂತಿದ್ದವರು ಹಿಂದೆ ತಿರುಗಿ ನೋಡಿದ್ದು. ಕಾರಲ್ಲಿ ಬಂದವರು ಇಲ್ಲಿಂದ ಯಾರಿಗಾದ್ರೂ ಫೋನ್ ಮಾಡಿದ್ರಾ? ಅದು ಕಿವಿಯ ಮೇಲೆ ಫೋನ್ ಇಟ್ಕೊಂಡಿದ್ರು ಸರ್. ಆ ಸಮಯಕ್ಕೆ ಡೋರ್ ಕ್ಲೋಸ್ ಮಾಡಿದ್ದು, ಒಳಗೆ ಮಾತಾಡಿದ್ದು ನನಗೆ ಹಲೋ, ರಾಜು, KA27 N1290 ಇದೊಂದು ಕಾರ್ ನಂಬರ್. ಇದರ RC ಡೀಟೇಲ್ಸ್ ಸ್ವಲ್ಪ ಕೊಡ್ತೀಯಾ ಪ್ಲೀಸ್? ಒಂದು ನಿಮಿಷ ಸರ್. ಇದು ಕಾರ್ದಲ್ಲ, ಲಾರಿದು. ಹಾವೇರಿ ಅಡ್ರೆಸ್ ಇದೆ, ನಾನು ಈಗಲೇ ಮೆಸೇಜ್ ಮಾಡ್ತೀನಿ. ನೀನು ಹೇಳಿದ್ ಸರಿ, ಅದು ಕಾರ್ ನಂಬರ್ ಅಲ್ವಂತೆ, ಲಾರಿ ನಂಬರ್ ಅಂತೆ. ರಾಜು ಲೈನ್ನಲ್ಲಿದ್ದಾನೆ. ರಾಜು ಸರ್, ನೀನು ನನಗೊಂದು ನಂಬರ್ ಡಂಪಿಂಗ್ ಮಾಡಿಸ್ಬೇಕು. ಸರಿ ಸರ್. ಹಾಗೆ ಸ್ಕೆಚ್ ಆರ್ಟಿಸ್ಟ್ ಹೊಸಮನೆ ಮೂರ್ತಿನ ಕರ್ಕೊಂಬ. ಓಕೆ ಸರ್. ಲೇ ಲೇ ಬೋಪಣ್ಣ, ಆದ್ರೆ ಸಾವಿಗೆ ಕಾರಣ ತಲೆಯ ಹಿಂಭಾಗಕ್ಕೆ ಬಲವಾದ ಪೆಟ್ಟು ಬಿದ್ದಿರೋದು. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಓದಿದ ಮೇಲೆ ಗೊತ್ತಾಯ್ತು. ಸದಾ ಇಷ್ಟು ದೊಡ್ಡ ರೋಡಲ್ಲಿ ಪಕ್ಕಕ್ಕೆ ಬರೋಕ್ಕೆ ಜೀಪ್ಗೆ ಬೇಕಾದಷ್ಟು ಜಾಗ ಇದೆ, ಆದರೆ ಅವ್ರು ಹಾಗೆ ಮಾಡಿಲ್ಲ. ಸ್ಫೂರ್ತಿ ಗಾಡಿಗೆ ಬೇಕು ಅಂತ ಗುದ್ದಿದ್ದಾರೆ. ಆದರೆ ಅವಳನ್ನ ಸಾಯಿಸೋ ಉದ್ದೇಶ ಅವ್ರಿಗಿರಲಿಲ್ಲ, ಬೇರೆ ಏನೋ ಕಾರಣ ಇದೆ. ಅವಳನ್ನ ಸಾಯಿಸಲೇಬೇಕಂತಿದ್ದಿದ್ರೆ ಅವ್ರು ದೊಡ್ಡ ಗಾಡಿಯಲ್ಲೇ ಬಂದು ಗುದ್ದಿರೋರು, ಅಥವಾ ಈ ಪ್ರಪಾತಕ್ಕೆ ತಳ್ಳಿರೋರು. ಹಾಗಾದ್ರೆ ಅವರು ಜನ ಇಲ್ದಿರೋ ಜಾಗದಲ್ಲಿ ಆಕ್ಸಿಡೆಂಟ್ ಮಾಡ್ತಾರೆ, ಸಾಕ್ಷಿ ಸಿಗೋ ಹಾಗೆ ಯಾಕೆ ಮಾಡ್ತಾರೆ? ಒಂದು ಸಾಕ್ಷಿ ಬೇಕು ಸದಾ. ಸಾಕ್ಷಿ ಸಿಕ್ಕಿದ ತಕ್ಷಣ ಪೊಲೀಸ್ನವರು ಆಕ್ಸಿಡೆಂಟ್ ಅಂತ ಕೇಸ್ ಫೈಲ್ ಮಾಡ್ತಾರೆ. ನಾಪತ್ತೆ ಆದ ಡ್ರೈವರ್ ಮೇಲೆ ಕೇಸ್ ಹಾಕ್ತಾರೆ. ಸತ್ತವ್ರಿಗೆ ಇನ್ಶೂರೆನ್ಸ್ ಸಿಗುತ್ತೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಪ್ರಕಾರ ಸ್ಫೂರ್ತಿ ತಲೆ ಹಿಂಭಾಗಕ್ಕೆ ಪೆಟ್ಟು ಬಿದ್ದು ಸತ್ತಿದ್ದಾಳೆ ಅಂತಿದೆ. ಇದನ್ನ ನೋಡಿದ್ರೆ ಅವಳಿಗೆ ಸಾಯೋ ಅಷ್ಟು ಬಲವಾದ ಪೆಟ್ಟು ಬೀಳಕ್ಕೆ ಸಾಧ್ಯನೇ ಇಲ್ಲ. ಸ್ಫೂರ್ತಿ ತಲೆಗೆ ಕಲ್ಲಿಂದನೋ ಇಲ್ಲ ಬೇರೆ ವಸ್ತುವಿನಿಂದ ಬಲವಾದ ಪೆಟ್ಟು ಬಿದ್ದಿರೋದು ಇಲ್ಲಲ್ಲ, ಇಲ್ಲಿಂದ ಹೋದ ಮೇಲೆ ಬಿದ್ದಿರೋದು. ಜೀಪ್ ಗುದ್ದಿದ ಮೇಲೆ ಡ್ರೈವರ್ ತಿರುಗಿ ನೋಡಿಲ್ಲ ಅಂತ ಅಂಗಡಿಯವನು ಹೇಳ್ದ. ಅದು ಆಕ್ಸಿಡೆಂಟ್ ಆಗಿದ್ರೆ ಖಂಡಿತ ತಿರುಗಿ ನೋಡ್ತಿದ್ದ. ಪಕ್ಕದಲ್ಲಿರೋನ್ ತಿರುಗಿ ನೋಡಿದ್ದು ಸ್ಫೂರ್ತಿ ಬಿದ್ದಿದ್ದನ್ನ ಕನ್ಫರ್ಮ್ ಮಾಡೋಕ್ಕೆ. ಆಮೇಲೆ ಬಂದಿದ್ದ ಕಾರು ಸ್ಫೂರ್ತಿನ ಎತ್ಕೊಂಡು ಹೋಗಕ್ಕೆ. ಆ ಕಾರಲ್ಲಿ ಬಂದವರು ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡಿದ್ರು ಅಂತ ಅಂಗಡಿಯವನು ಹೇಳ್ದ. ಆ ಥರ ಬಂದವರು ರಕ್ತ ಅಂಟಿರೋ ಸ್ಫೂರ್ತಿನ ತೊಡೆ ಮೇಲೆ ಹಾಕೋತಿರ್ಲಿಲ್ಲ. ಅವ್ರಿಗೆ ನಿಜವಾಗ್ಲೂ ಅನುಕಂಪ ಏನಾದ್ರು ಇದ್ದಿದ್ರೆ ಅವಳನ್ನ ಹಾಸ್ಪಿಟ್ಲಿಗೆ ಸೇರಿಸಿದ ಮೇಲೆ ಸ್ಫೂರ್ತಿ ಕಡೆಯವ್ರಿಗೆ ಕಾಯ್ತಿದ್ರು. ಇಲ್ಲ ಅಂದರೆ ಅವ್ರ ಅಡ್ರೆಸ್ಸು ಫೋನ್ ನಂಬರ್ ಕೊಟ್ಟು ಹೋಗ್ತಿದ್ರು. ಅವ್ರ ರಿಜಿಸ್ಟ್ರೇಷನ್ ನಂಬರ್ ಫೇಕ್ ಇದೆ. ಈ ಕ್ರೈಮ್ಗೂ ಅವ್ರಿಗೂ ಏನೋ ಸಂಬಂಧ ಇದೆ. ಬನ್ನಿ.
ಇತ್ತೀಚೆಗೆ ಸ್ಫೂರ್ತಿ ಸ್ವಭಾವದಲ್ಲಿ ಏನಾದರೂ ಬದಲಾವಣೆ ಕಾಣಿಸ್ತಾ? ಯೋಗ ಎಲ್ಲಿ ನಡೀತಿತ್ತು? ಬೆಟ್ಟದ ಮೇಲಿರೋ ಶಿವನ್ ದೇವಸ್ಥಾನದಲ್ಲಿ. ನನಗೆ ಅವಳ ಫೋನ್ ಬೇಕು, ಹಾಗೆ ಅವಳ ರೂಮ್ ನೋಡಬೇಕು. ಕಾಯಿಲೆ ಇತ್ತಾ? ಬ್ಲಡ್ ಪ್ರೆಷರ್ ಅಂತ ಒಂದ್ಸರಿ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ಲು. ಈ ಮಾತ್ರೆಗಳೆಲ್ಲ ಅಲ್ಲೇ ಕೊಟ್ಟಿದ್ದು. ರವಿ, ಅವಳು ಸಾವಿನ ವಿಷಯದಲ್ಲಿ ಏನಾದರೂ ಅನುಮಾನ ಇದೆಯಾ? ಸದಾ ಸ್ಫೂರ್ತಿ ಅಂಗಾಂಗ ದಾನ ಮಾಡಿರೋ ಎಲ್ಲ ಲಿಸ್ಟು ಬೇಕು. ಹೇಗಾದರೂ ಮಾಡಿ ಹಾಸ್ಪಿಟ್ಲಲ್ಲಿ ಕಲೆಕ್ಟ್ ಮಾಡು. ಹಾಗೆ ಸ್ಫೂರ್ತಿ ಅಂಗಾಂಗ ಯಾರ್ಯಾರಿಗೆ ಸೇರಿದೆ ಅನ್ನೋ ಲಿಸ್ಟ್ ಕೂಡ ಬೇಕು, ಅರ್ಜೆಂಟ್. ನಾಳೆ ಸಾಯಂಕಾಲ ಸೇರೋಣ. ಆಗಲಿ. ನೀವ್ ಯಾಕೋ ನನ್ನ ಅವಾಯ್ಡ್ ಮಾಡ್ತಿದ್ದೀರಾ ಅಂತ ಅನಿಸ್ತಿದೆ. ನಾನು ನಿನ್ನ ಅವಾಯ್ಡ್ ಮಾಡ್ತಿಲ್ಲ ಸ್ಫೂರ್ತಿ. ಗಾಯ ದೇಹಕ್ಕಾಗಿದ್ದರೆ ನಿನಗೆ ತೋರಿಸ್ಬೋದಿತ್ತು. ಮನಸ್ಸಲ್ಲಾಗಿದ್ದ ಗಾಯ ಒಳಗೆ ರಕ್ತ ಸೋರ್ತಿತ್ತು. ನನ್ನಿಂದ ತಪ್ಪಾಗಿದ್ರೆ ತಿದ್ಕೊಳ್ತೀನಿ, ನಿಮ್ಮಿಂದ ತಪ್ಪಾಗಿದ್ರೆ ಕ್ಷಮಿಸ್ತೀನಿ. ವಿಷಯ ಏನು ಅಂತ ಹೇಳಿ. ನಿಂದೇನು ತಪ್ಪಿಲ್ಲ ಸ್ಫೂರ್ತಿ, ತಪ್ಪೆಲ್ಲ ನಂದೆ. ತಿದ್ಕೊಳಕ್ಕಾಗಲಿಲ್ವಲ್ಲ ಅಂತ ನಾನು ಈಗಲೂ ಪಶ್ಚಾತ್ತಾಪ ಪಡ್ತಿದ್ದೀನಿ. ಮರಿಬೇಕಾದನ್ನು ನೆನಪಲ್ಲಿಟ್ಕೊಂಡೆ, ನೆನಪಲ್ಲಿಟ್ಕೋಬೇಕಾದನ್ನು ಮರೆತುಬಿಟ್ಟೆ. ಹೀರೋನು ಇವನೇ, ವಿಲ್ಲನ್ನು ಇವನೇ. ಸಂದರ್ಭಗಳು, ಸನ್ನಿವೇಶಗಳು ವೇಷ ಹಾಕ್ಸುತ್ತೆ, ನಾಟಕ ಮಾಡಿಸುತ್ತೆ. ಹೀರೋನು ಕೂಡ ವಿಲ್ಲನ್ ಮಾಡುತ್ತೆ. ಸ್ಫೂರ್ತಿ ಕತೆಗೆ ರಾಧಿಕಾನೇ ವಿಲ್ಲನ್, ರಾಧಿಕಾ ಕತೆಗೆ ನನ್ನ ಹೀರೋಯಿಸಮೇ ವಿಲ್ಲನ್. ಪ್ರೀತಿಸಿದಾಗ ರಾಧಿಕಾಗಿ ಇಲ್ದಿರೋ ಭಯ, ತಾಯಿ ಆಗ್ತೀನಿ ಅಂದ ತಕ್ಷಣ ಈ ಹೀರೋ ಅವಳ ಕಣ್ಣಿಗೆ ವಿಲ್ಲನ್ ಆಗ್ತಾನೆ. ಇದೇನಿದು? ಪರೀಕ್ಷೆನಾ ಶಿಕ್ಷೆನಾ? ನನಗ್ ಮಗು ಅಂತ ಆದ್ರೆ ಗಂಡ್ಮಗುನೇ ಆಗ್ಬೇಕು. ಹೆಣ್ಮಗು ಇಷ್ಟ ಇಲ್ಲ. ಯಾಕಾದ್ರೂ ಸ್ಕ್ಯಾನ್ ಮಾಡಿಸಿದ್ನೋ? ಈಗ ಈ ವಿಷಯನ ಅವ್ರಿಗೆ ಹೇಗೆ ಹೇಳೋದು? ನಾಟಕ ಮಾಡಿ ಮೈ ಮರೆಸಿ ಬಲೆಗೆ ಬೀಳ್ಸಿ ನಿಮ್ ಗನ್ನು ನನ್ನ ಕೈಯಲ್ಲಿದೆ. ಡ್ಯೂಟಿನ ಈ ಬ್ಯೂಟಿನ ನೋಡೇ ಬಿಡೋಣ.
ಇದು ಫನ್ ಟೈಮ್ ಅಲ್ಲ. ನಾನು ಹೇಗೆ ಕಾಣಿಸ್ತಾ ಇದ್ದೀನಿ? ನೀನೀಗ ಕ್ರಿಮಿನಲ್ ಥರ ಕಾಣಿಸ್ತಾ ಇದೆಯಾ. ಪೊಲೀಸ್ನವ್ರಿಗೆ ಎಲ್ಲರೂ ಕ್ರಿಮಿನಲ್ಸ್ ಥರನೇ ಕಾಣಿಸ್ತಾರಲ್ವಾ? ಪೊಲೀಸ್ ಹತ್ರನೇ ಡ್ರಾಮಾ ಬೇಡ. ಏನು ವಿಷಯ ಅಂತ ನೇರವಾಗಿ ಹೇಳು. ಡಾಕ್ಟರ್ ಹತ್ರ ಹೋಗಿದ್ದೆ. ಹೆಣ್ಮಗುನೋ ಗಂಡ್ಮಗುನೋ ಅಂತ ತಿಳ್ಕೊಳ್ಳೋದಕ್ಕೆ ಸ್ಕ್ಯಾನ್ ಮಾಡಿಸ್ದೆ. ಹೆಣ್ಮಗು ಅಂತ ಗೊತ್ತಾಯ್ತು. ಅದಕ್ಕೆ ಅಬೋರ್ಷನ್ ಮಾಡಿಸ್ಬೇಕು ಅಂತಿದ್ದೀನಿ. ಮೊದಲನೇ ತಪ್ಪು, ನೀನು ಡಾಕ್ಟರ್ ಹತ್ರ ಹೋಗಿದ್ದು. ಎರಡನೇ ತಪ್ಪು, ಸ್ಕ್ಯಾನ್ ಮಾಡಿಸಿದ್ದು. ಮೂರನೇ ತಪ್ಪು, ಅಬಾರ್ಷನ್ ಮಾಡಿಸ್ತೀನಿ ಅಂತ ನೀನು ಹೇಳಿದ್ದು. ಈ ಕೂಸು ನಿಂದು ಮಾತ್ರ ಅಲ್ಲ, ನಮ್ದು ಅನ್ನೋದನ್ನ ಮರಿಬೇಡ. ಇದು ಹೆಣ್ಮಗು, ನನಗ್ ಬೇಡ. ನೀನು ಒಂದು ಹೆಣ್ಣು ಅನ್ನೋದನ್ನ ಮರಿಬೇಡ. ನಾನ್ ಹೆಣ್ಣಾಗಿರೋದಕ್ಕೆ ಇದು ಬೇಡ ಅಂತಿರೋದು. ನಿನ್ ತಾಯಿನೂ ಈಗ ಅನ್ಕೊಂಡಿದ್ದಿದ್ರೆ ನೀನು ಹುಡ್ತಾನೆ ಇರ್ಲಿಲ್ಲ. ಈ ಸಮಾಜದಲ್ಲಿ ಒಂದು ಹೆಣ್ಣು ಬದುಕಕ್ಕಾಗಲ್ಲ ಅಂತ ಗೊತ್ತಿರೋದಕ್ಕೆ ಇದನ್ನ ಬೇಡ ಅಂತಿರೋದು. 2 ವರ್ಷದ ಮಗು ಮೇಲೂ ಬಲಾತ್ಕಾರ ನಡೀತಿದೆ ಇವತ್ತು. ಒಂದೊಂದು ಕ್ಷಣನೂ ಜೀವನ ಕೈಯಲ್ಲಿ ಇಟ್ಕೊಂಡು ಬದುಕ್ತಾ ಇರ್ತೀವಿ. ಹೋರಾಡೋ ಶಕ್ತಿ ನಿಮಗಿರ್ಬೋದು, ಆದ್ರೆ ನನಗಿಲ್ಲ. ಈ ಕೂಸಿಗೆ ಜನ್ಮ ಕೊಟ್ರೆ ಜೀವನ ಪೂರ್ತಿ ನಾನು ಭಯದಲ್ಲೇ ಇರ್ಬೇಕಾಗುತ್ತೆ. ನೀವೊಬ್ಬ ರೌಡಿ ಇನ್ಸ್ಪೆಕ್ಟರ್, ಊರಿಡೀ ಬರೀ ಶತ್ರುಗಳೇ ನಿಮ್ಗೆ. ನಾನು ಪೊಲೀಸ್ ಆಗಿರೋದೇ ನನಗೆ ಹುಟ್ಟೋ ಮಗುಗೆ ತೊಂದರೆ ಆಗೋ ಹಾಗಿದ್ರೆ ನನಗೆ ಈ ಉದ್ಯೋಗನೇ ಬೇಡ. ಒಬ್ಬ ಪ್ರೇಮಿ ತನ್ನ ಹುಡುಗಿಗೆ ರೋಸ್ ಕೊಡ್ತಾನೆ, ಒಬ್ಬ ಗಂಡ ತನ್ನ ಹೆಂಡತಿಗೆ ಮಲ್ಲಿಗೆ ಹೂ ಕೊಡ್ತಾನೆ. ನೀವ್ ನನಗೆ 2 ಕೊಡ್ಲೇ ಇಲ್ವಲ್ರಿ? ನಗೋ ಹೂವು ನನ್ನಿಂದ ಬಾಡೋದು ನನಗಿಷ್ಟ ಇಲ್ಲ ಕಣ್ರಿ. ನೀವೇ ಒಂದು ಹೂ, ನಿಮಗೆ ಯಾಕೆ ಬಾಡೋ ಹೂ ಕೊಡ್ಲಿ? ಚಾಕ್ಲೇಟು ಕೊಡಿಸ್ಲಿಲ್ಲ. ಇದಕ್ಕಿಂತ ಸ್ವೀಟ್ ಬೇರೆ ಇದೆಯಾ? ಗ್ರೀಟಿಂಗ್ಸು ಕೊಡಿಸ್ಲಿಲ್ವಲ್ರಿ? ಡಿಕ್ಷನರಿಯಲ್ಲಿ ನಿಮ್ಮನ್ನ ವರ್ಣಿಸೋಕೆ ಪದಗಳೇ ಸಿಗ್ಲಿಲ್ಲ. ಅಬ್ಬಾ, ನೀವು ಮಾತಲ್ಲೇ ಮರಳು ಮಾಡಿ, ಮೌನದಲ್ಲೇ ಮುಳುಗಿಸಿ, ಕನಸಲ್ಲೇ ತೇಲ್ಸಿ ಈ ಪ್ರಪಂಚನೇ ಮರೆಸ್ಬಿಡ್ತೀರಾ. ಏನೇ ಇರ್ಲಿರಿ,
ನೀವ್ ಕೊಡ್ಸಿರೋ ಈ ಶಿಲೆಗಳು ಅವುಗಳಿಗಿಂತ ಹೆಚ್ಚು ಮಾತಾಡುತ್ತೆ. ಹುಟ್ಟೋ ಮಗುಗೋಸ್ಕರ ಪ್ರೀತಿ ಮುಂದುವರಿಯಿತು. ಡ್ಯೂಟಿನೇ ತ್ಯಾಗ ಮಾಡಿದ ಬೋಪಣ್ಣ ಹಠ ಬಿಟ್ಕೊಟ್ಟ ರಾಧಿಕಾ. ಮುಖದಲ್ಲೇನೋ ನಗು ಇತ್ತು, ಆದರೆ ಮನಸ್ಸಲ್ಲಿ ಬೇಸರನೂ ಇತ್ತು. ರಾಧಿಕಾಗೆ ಭಯ ಕಾಡ್ತಾನೆ ಇತ್ತು. ಸ್ಯಾಕ್ರಿಫೈಸ್ ಎಲ್ಲ ಮಗುಗೋಸ್ಕರ. ಅನ್ಪ್ಲಾನ್ ಲವ್ ಸ್ಟೋರಿಗೆ ದಿ ಅನ್ಎಕ್ಸ್ಪೆಕ್ಟೆಡ್. ಧಡಕ್ ಧಡಕ್ ಈ ಹೃದಯ ಕಡಕ್, ಈ ಹೃದಯ ಚುರುಕ್, ಈ ಧಡಕ್ ಧಡಕ್. ಆ ಕಾರ್ ಯಾವುದು ಅಂತ ನಿನಗೇನಾದ್ರೂ ಐಡಿಯಾ ಇದೆಯಾ? ಅದು ಬ್ಲ್ಯಾಕ್ ಕಲರ್ ಇದ್ದು ಹಳೆ ಕಾರು. ಒಂದು ನಿಮಿಷ ಇದು ನೋಡ್ಬಿಟ್ಟು ಹೇಳಿ. ಇದ ನೋಡಿ. ಇದೆ ಇದೆ ರೋಡ್ನಲ್ಲಿರೋ ಎಲ್ಲ ಕಾರ್ ಮಾಡಲು ತೋರ್ಸೋಕೆ. ಇದೆ ಇದೆ, ಅದ್ರ ಕಲರ್ ಮಾತ್ರ ಕಪ್ಪು. ಸರ್, ಫೋರ್ಡ್ ಐಕಾನ್. ಹೇ ಶೆಟ್ಟಿ, ಹಲೋ ಸರ್. ಒಂದು ಹಳೆಯ ಕಾರ್ ಸರ್ಚ್ ಮಾಡಬೇಕು. ಆಯ್ತು ಸರ್. ಬ್ಲ್ಯಾಕ್ ಕಲರ್ ಫೋರ್ಡ್ ಐಕಾನ್, ನಂಬರ್ ಫೇಕ್ ಇದೆ. ನಿನಗೆ ಗೊತ್ತಿರೋ ವರ್ಕ್ಶಾಪಲ್ಲಿ, ಸ್ಕ್ರ್ಯಾಪ್ ಯಾರ್ಡಲ್ಲಿ, ಗ್ಯಾರೇಜಲ್ಲಿ ಎಲ್ಲ ಕಡೆ ವಿಚಾರಿಸು. ಚೆಕ್ ಮಾಡಿಬಿಟ್ಟು ಫೋನ್ ಮಾಡ್ತೀನಿ ಸರ್. ಓಕೆ. ಸಂಶಯ ಅನ್ನೋ ಸಣ್ಣ ಕಿಡಿ ತಲೆಗೆ ಬಿದ್ದರೆ ಒಂದೊಂದು ಸೆಕೆಂಡ್ಗೂ ಸಂಶಯ ಬೆಳಿತಾನೆ ಇರುತ್ತೆ. ನೀನ್ ಸಂಶಯ ಪಡೋದಕ್ಕೆ ಸ್ಫೂರ್ತಿ ಸಾವುಗೆ ಸಂಬಂಧಪಟ್ಟಂಗೆ ಯಾವ ಕ್ಲೂಸು ಸಿಕ್ಕಿಲ್ಲ. ಅವಳ ಅಂಗಾಂಗಗಳನ್ನ 4 ಜನಕ್ಕೆ ಟ್ರಾನ್ಸ್ಪ್ಲಾಂಟ್ ಮಾಡಿದ್ದಾರೆ. ಅದರಲ್ಲಿ 3 ಜನ ಕಡುಬಡವರು.
ನಾಲ್ಕನೆಯವನು ರಿಟೈರ್ಡ್ KSRTC ಡ್ರೈವರ್. ಇದ್ರಲ್ಲಿ ಸಂಚಯನೂ ಇದ್ದಾಗಿಲ್ಲ, ಯಾಕೆಂದ್ರೆ ಅವ್ರು ಯಾರಿಗೂ ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ಇಲ್ಲ. ಸರ್ ಗಾಡಿಯಲ್ಲಿ ಬಳಸಿದ ಫೋನ್ ನಂಬರು, ಅದನ್ನ ಅಟೆಂಡ್ ಮಾಡಿದ ಫೋನ್ ನಂಬರು ಎರಡೂ ಸಿಕ್ತು ಸರ್. ಸರ್ ಅವೆರಡು ಬೇರೆ ಸ್ಟೇಟ್ದೇ ಕನೆಕ್ಷನ್ ಸರ್. ಆ ಸಿಮ್ನಿಂದ ಅವರಿಬ್ಬರೇ ಮಾತಾಡ್ತಿರ್ತಾರಲ್ವಾ? ಹೌದು ಸರ್, ಬೇರೆ ಯಾರಿಗೂ ಕಾಲ್ ಮಾಡಿಲ್ಲ. ಆ ಎರಡು ನಂಬರ್ ಯಾವಾಗಲೂ ಸ್ವಿಚ್ ಆಫ್ ಆಗಿರುತ್ತೆ ಸರ್. ಆ ಹೆಂಗ್ಸಿನ ಫೋನ್ಗೆ ಹಿಂದಿನ ದಿನ ಕಾಲ್ ಬಂದಿತ್ತಾ? ಬಂದಿತ್ತು ಸರ್, ಸುಮಾರು 2.5 ನಿಮಿಷದ ಕಾಲ್. ಘಟನೆ ಆಗಿದ್ದ ದಿನ ಆ ಹೆಂಗಸು ಸುಮಾರು 30 ಸೆಕೆಂಡು ಬೇರೆಯವ್ರ ಹತ್ರ ಮಾತಾಡಿದಾಳೆ ಸರ್. ಒಂದೇ ಮೊಬೈಲ್ಗೆ ಬೇರೆ ಬೇರೆ ಸಿಮ್ ಹಾಕೊಂಡು ಮಾತಾಡ್ತಾರೆ ಸರ್. ಒಂದು ಸರಿ ಯೂಸ್ ಮಾಡಿದ ಸಿಮ್ನ ಮತ್ತೊಂದು ಸರಿ ಯೂಸ್ ಮಾಡಲ್ಲ ಸರ್. ಆ್ಯಂಡ್ ಸರ್, ಹೋದ ವರ್ಷ ಆ ಮೊಬೈಲ್ಗೆ ಹಾಕೊಂಡಿರೋ ಸಿಮ್ ಕಾರ್ಡ್ ಅಂಡ್ ಕಾಲ್ ಡೀಟೇಲ್ಸ್ ಇದರಲ್ಲಿದೆ ಸರ್. ದಿಂಗ್ ತತಕ್ ದಿಂಗ್ ತೆಗೆದಲ್ಲ ಸಾ. ನನ್ನ ಹೆಂಡತಿ ಕಿಡ್ನಿನ ನಿನಗೆ ಕೊಟ್ಟಿರೋದು. ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಆಗಿ ವರ್ಷ ಆದ್ರೂ ಇನ್ನೂ ನರಳ್ತಾನೆ ಇದೆಯಾ? ದುಡ್ಡು ಕೊಯ್ದ್ರು, ದೇಹಲೂ ಕೊಯ್ದ್ರು, ಇಲ್ಲೂ ವಾಸಿ ಆಗುವ ಲಕ್ಷಣ ಕಾಣಿಸ್ತಿಲ್ಲಪ್ಪ. ಅದ್ ಸರಿ, ಈ ಸರ್ಜರಿಗೆ ಯಾರು ದುಡ್ಡು ಕೊಟ್ರು? ನಿಮ್ಮಂತ ಪುಣ್ಯಾತ್ಮರೆಲ್ಲ ಸೇರಿ ಸಹಾಯ ಮಾಡಿದ್ರಪ್ಪ. ದಿಂಗ್ ತತಕ್ ದಿಂಗ್ ತೆಗೆದಲ್ಲ ಸಾ. ರೇಣುಕಾ ಅಂದ್ರೆ ನಾನೇ. ನನ್ನ ಹೆಸರು ರವಿ ಬೋಪಣ್ಣ ಅಂತ. ತಗೋ ಚಾಕ್ಲೇಟ್. ನಿನ್ನ ಆರೋಗ್ಯ ಹೇಗಿದೆ? ಚೆನ್ನಾಗಿದ್ದೀನಿ. ಯಾರು ನೀವು? ಇವಳಿಗೂ ನಿಮಗೂ ತುಂಬ ಪರಿಚಯ ಇರೋರ ಥರ ಮಾತಾಡ್ತಾ ಇದ್ದೀರಾ? ಇವಳು ನನಗೆ ಪರಿಚಯ ಇಲ್ಲ, ಇವಳು ಹೃದಯ ನನಗೆ ಪರಿಚಯ. ಅದು ನನ್ನ ಸ್ಫೂರ್ತಿದು. ಕ್ಷಮಿಸಿ ಸರ್, ಗೊತ್ತಾಗ್ಲಿಲ್ಲ. ಪರವಾಗಿಲ್ಲ, ಇಟ್ಕೊಳ್ಳಿಮ್ಮ. ಸ್ಫೂರ್ತಿ ಅಂತೂ ಇಲ್ಲ, ಅಟ್ಲೀಸ್ಟ್ ಸ್ಫೂರ್ತಿ ಇವಳಲ್ಲಿ ಬದುಕಿದ್ದಾಳೆ ಅಂತ ಅನ್ಕೋತೀನಿ. ಇದು ನನ್ನ ನಂಬರ್. ನಿಮ್ಗೇನೇ ಸಹಾಯ ಬೇಕಂದ್ರೂ ನನಗೆ ಫೋನ್ ಮಾಡಿ. ಆಯ್ತು ಸರ್. ನಗರದ ಸಿಟಿ ಹಾಸ್ಪಿಟಲ್ನಲ್ಲಿ ಬಾಂಬ್ ಇಟ್ಟಿರೋದಾಗಿ ಕಿಡಿಗೇಡಿಗಳು ಇಮೇಲ್ನಲ್ಲಿ ಸುದ್ದಿ ಹಬ್ಬಿಸಿದ್ದಾರೆ. ಈ ಬಗ್ಗೆ ಸೈಬರ್ ಸೆಲ್ ಮತ್ತು ಬಾಂಬ್ ಸ್ಕ್ವಾಡ್ ಶೋಧ ನಡೆಸಿದ್ದಾರೆ. ರಾಜು ಬೇರೆ ಇದ್ದಾನೆ. ಇಷ್ಟು ವರ್ಷ ಎಷ್ಟು ಕೇಸ್ಗಳನ್ನ ಸಾಲ್ವ್ ಮಾಡಿದೀವಿ, ಒಂದು ದಿನಾನೂ ಈ ಮೂತಿ ಟಿವಿಲಿ ಬರಲಿಲ್ಲ. ಅರೆ ಭರತ್, ಹೇಗ್ ನಡೀತಾ ಇದೆ ಕಾರ್ಯಗಳೆಲ್ಲ? ಎಲ್ಲ ಚೆನ್ನಾಗಿ ನಡೀತಾ ಇದೆ. ಹಾ, ಸ್ಫೂರ್ತಿ ಹೆಸರಲ್ಲಿ ಸ್ವಲ್ಪ ದುಡ್ಡಿತ್ತು, ಅದ್ರ ವಿಷಯವಾಗಿ ಮಾತಾಡೋಣ ಅಂತ ಮ್ಯಾನೇಜರ್ ಹತ್ರ ಬಂದಿದ್ದೆ. ಅವರು ಏನೇನೋ ಡಾಕ್ಯುಮೆಂಟ್ಸ್ ಕೇಳ್ತಾ ಇದ್ದಾರೆ. ಹಾಗಾಗಿ ಬೋಪಣ್ಣ, ಈ ಭಾನುವಾರ ಸ್ಫೂರ್ತಿದು ಕಾರ್ಯ ಇತ್ತು, ಇಲ್ಲೇ ಕರಿತಿದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ದಯವಿಟ್ಟು ಎಲ್ಲ ಬರಬೇಕು. ಇದೆಲ್ಲ ಸ್ಫೂರ್ತಿ ಒಡವೆ. ಅವಳು ಈ ಮನೆಗೆ ಬರುವಾಗಲೇ ಅವಳ ಮೈ ಮೇಲಿತ್ತು. ಇದೊಂದು ಸಾಕು ಅವಳ ನೆನಪಿಗೆ. ದಡಕ್ ದಡಕ್ ಹೃದಯ ಕಡಕ್, ಈ ಹೃದಯ ಚುರುಕ್. ನಿನ್ನೆ ಮೊನ್ನೆ ಎಲ್ಲ ನೆನಪುಗಳೇ ಎಂದು ಬದುಕಿಗೆ ನೆಪವಾಯಿತೆ. ದಡಕ್ ದಡಕ್ ಹೃದಯ ಕಡಕ್, ಈ ಹೃದಯ ಚುರುಕ್.
ಬಾಗ್ಲು ಹಾಕೊಂಡ್ಬಿಟ್ಟಿದ್ದಾನೆ. ಓಪಣ್ಣ! ಸದಾ ಆ ನೀರು ಕೊಡು ಸ್ವಲ್ಪ. ಎದ್ದು ತಗೋ. ಕುಯ್ಕೊಳ್ಳೋಕೇನ್ ಬ್ಲೇಡ್ ನಾನೇ ಕೊಟ್ಟಿದ್ನ? ನಿನ್ ಕಣ್ಣಲ್ಲಿ ನೀರು ಬಂದ್ರೇನೆ ನಂಗೆ ತಡ್ಕೊಳಕ್ಕಾಗಲ್ಲ. ರಕ್ತ ತೋರಿಸ್ಬಿಟ್ಟೆ. ನೀನ್ ಬದುಕ್ತಿದ್ಯೋ ಇಲ್ಲೋ ಗೊತ್ತಿಲ್ಲ, ನಾನಂತೂ ಸತ್ತೋಗ್ತಿದ್ದೆ. ಅಲ್ಲ, ನಿನ್ ಸರ್ವಿಸ್ನಲ್ಲಿ ಎಷ್ಟು ಸಾವುಗಳನ್ನ ನೋಡಿಲ್ಲ. ಹೀಗೆ ಕಂಗಾಲಾಗ್ಬಿಟ್ಟೆ ಹಾಗೋ ಬೋಪಣ್ಣ. ನೀನೇ ಊರಿಗೆ ಬುದ್ಧಿ ಹೇಳೋನು. ನೀನ್ ಸಹಾಯಕ್ಕೆ ಹೊರಟಿದ್ಯಾ ಅಂದ್ರೆ ನಾವು ನಂಬಕ್ಕಾಗ್ತಾ ಇಲ್ಲ. ಇದೇ ಕೊನೆ. ಇನ್ನೊಂದ್ಸಲ ಹೀಗೆಲ್ಲ ಮಾಡಿದ್ರೆ ಚೆನ್ನಾಗಿರಲ್ಲ. Everything is normal. I think you're okay. ಥ್ಯಾಂಕ್ ಯು ಮೇಡಮ್. ಹೋರಾಡೋ ಜೀವವೇ, ಜೀವನ ಹೋರಾಟವೇ, ಬದುಕೆ ತರಬೇತಿ, ಕೊನೆಗೆ ಬೆಂಕಿಗೆ ಆಹುತಿ. ಹೋರಾಡೋ ಜೀವವೇ, ಜೀವನ ಹೋರಾಟವೇ, ಬದುಕೆ ತರಬೇತಿ, ಕೊನೆಗೆ ಬೆಂಕಿಗೆ ಆಹುತಿ. ಹೋರಾಡೋ ಜೀವವೇ, ಜೀವನ ಹೋರಾಟವೇ. ಉಸಿರಾಡ್ತಿದ್ದೆ, ಬದುಕಿದ್ದೀನಿ ಅನ್ಸಿರ್ಲಿಲ್ಲ. ಓಡಾಡ್ತಿದ್ದೆ, ಗುರಿ ಇರಲಿಲ್ಲ. ದೇವರು ಅನ್ನೋದನ್ನು ಮರೆತು ನಿನ್ನನ್ನು ಗೊಂಬೆ ಮಾಡಿದ್ದೆ. ಈಗ ಗುರಿ ಸಿಕ್ಕಿದೆ. ನೀನೇ ನನಗೆ ದಾರಿದೀಪ. ಅಂತೂ ನಮ್ಮ ರವಿ ಹುಷಾರಾದ್ನಪ್ಪ. ಆದ್ರೂ ಅವನಲ್ಲಿ ಏನೋ ಬದಲಾವಣೆ ಕಾಣ್ತಿಲ್ವಾ? ಹೆಣ್ಣು ಮನೆಗೆ ದೀಪ ಅಂತ ಹೇಳ, ನಮ್ಮಲ್ಲಿ ಅವಳೇ ಫೈರ್ ಅಂತ ಹೇಳ. ಹೆಣ್ಣು ದ ಮೋಸ್ಟ್ ಡೇಂಜರಸ್, ಬ್ಯೂಟಿಫುಲ್, ವಂಡರ್ಫುಲ್ ವೆಪನ್ ಅಂತ ಹೇಳ. ಇಲ್ಲ ಲೈಫ್ಗೆ ಅವಳೇ ದ ಬೆಸ್ಟ್ ಗಿಫ್ಟ್ ಕೂಪನ್ ಅಂತ ಹೇಳ. ಹೆಣ್ಣು ಅವಳೇ ಹೃದಯದ ತಾಳ ಅಂತ ಹೇಳ. ಅವಳು ಒಂದು ಸರಿ ಗಾಳ ಬೀಸಿದ್ರೆ ಯಾರು ಬಾಲ ಅಲ್ಲಾಡ್ಸಕ್ಕಾಗಲ್ಲ ಅಂತ ಹೇಳ. ಇಲ್ಲ ಯಾರು ರೆಕ್ಕೆ ಬಿಚ್ಚಕ್ಕಾಗಲ್ಲ ಅಂತ ಹೇಳ. ಹೆಣ್ಣೆ ಸ್ಫೂರ್ತಿ ಅಂತ ಹೇಳ. ಅವಳಿದ್ದಿದ್ರೆ ನಮ್ಮ ಜೀವನ ಪೂರ್ತಿ ಆಗಲ್ಲ ಅಂತ ಹೇಳ. ಈ ಶರೀರ ಯಾಕೋ ಹಿಂಗೆ ಶಾಯರಿ ಆಡ್ತಿದ್ದಾಳೆ ಒಳಗೆ.
ಸ್ನೇಹಿತನ ಸೆಲ್ ಫೋನ್ಗೆ ಹೊಸ ಸಿಮ್ ಕಾರ್ಡ್ ಇನ್ಸರ್ಟ್ ಆಗಿದೆ ಸರ್. ಶಿ ಕಾಲ್ ಸಂಬಡಿ, ಅದರಿಂದ ಒಂದು ಕಾಲ್ ಹೋಗಿದೆ ಸರ್. ಇವಾಗ ನೋಡಿದ್ರೆ ಸ್ವಿಚ್ ಆಫ್ ಆಗಿದೆ ಸರ್. ಆ ಫೋನ್ ಮತ್ತೆ ಆನ್ ಆದ ತಕ್ಷಣ ಲೊಕೇಶನ್ ಟ್ರೇಸ್ ಮಾಡು. ಓಕೆ ಸರ್. ಎಲ್ಲ ವಿಷಯನೂ ನನಗೆ ಅಪ್ಡೇಟ್ ಮಾಡ್ತಾ ಇರಬೇಕು. ಸರಿ ಸರ್. ಅರ್ಥ ಆಯ್ತಾ? ಸಲಾಮ್ ಅಲೈಕುಮ್ ಮಜೀದ್. ವಾಲೈಕುಮ್ ಅಸ್ಸಲಾಂ. ಯಾವ ಪಾರ್ಟ್ಸ್ ಬೇಕು ಶೆಟ್ಟಿ? ಮೊದ್ಲು ಸಾಹೇಬ್ರಿಗೆ ಗಾಡಿ ತೋರ್ಸು. ಶೆಟ್ಟಿ ಬಾಯಲ್ಲಿ ನನ್ನ ಗಾಡಿಯಲ್ಲಿ ಬ್ಯಾಗ್ ಇದೆ, ತಗೊಂಬ. ಆಯ್ತು ಸರ್. ಬೆನ್ಸಿನ್, ರಕ್ತದ ಕಲೆ ಕಂಡುಹಿಡಿಯೋಕೆ. ಬ್ಲೂ ಕಲರ್ ಕಾಣ್ತಿದ್ಯಾ? ಸರ್. ರಕ್ತದ ಕಲೆ ಮೆತ್ಕೊಂಡಿದ್ದೆ. ಸ್ಫೂರ್ತಿನ ಕರ್ಕೊಂಡು ಹೋಗಿದ್ದು ಈ ಗಾಡಿಯಲ್ಲಿ. ಕಳ್ತನ ಮಾಡಿರೋ ಗಾಡಿ ಎಲ್ಲ ತಾನೇ ಇದು. ನಾವು ಪಾರ್ಟ್ಸ್ ತಗೊಂಡೋದ್ರೆ ನಮಗೆ ತೊಂದರೆ ಆಗಬಾರ್ದು. ಡಾಕ್ಯುಮೆಂಟ್ಸು ಪಕ್ಕಾ ಇದ್ಮೇಲೆನೆ ಗಾಡಿ ಸ್ಕ್ರಾಪ್ ಮಾಡ್ಸಕ್ಕೆ ಸರ್ಟಿಫಿಕೇಟ್ಗೆ ತಂದಿದ್ದೀವಿ. ನಿಮ್ಮ ಗ್ಯಾರೇಜ್ಗೆ ಓನರೇ ಗಾಡಿ ತಂದಿದ್ನಾ? ಗೊತ್ತಿಲ್ಲ, ಆದ್ರೆ ಗಾಡಿ ಬಿಡಕ್ಕೆ ಒಬ್ನೇ ಬಂದಿದ್ದ. ನೋಡಕ್ಕೆ ಹತ್ರ ಹತ್ರ ಹಿಂಗೆ ಇದ್ದ. ನಮಸ್ಕಾರ ಸರ್. ನಮಸ್ಕಾರ. ಏನು ವಿಷಯ? ನಿಮ್ಮ ಹತ್ರ ಒಂದು ಹಳೆ ಕಾರ್ ಇತ್ತಲ್ವಾ? ಶೂಟಿಂಗ್ ಬೇಕಾಗಿತ್ತು, ನೋಡೋಣ ಅಂತ ಬಂದ್ವಿ. ಓ, ಅದು ಸೇಲ್ ಆಗೋಯ್ತಲ್ಲಪ್ಪ. ಆ ಗಾಡಿ ತಗೊಂಡವ್ರ ನಂಬರ್ ಏನಾದರೂ ಇದೆಯಾ? ಇಲ್ವಲ್ಲ. ಆ್ಯಡ್ ಕೊಟ್ಟ ಮೇಲೆ ತಾನೇ ನೀವು ಗಾಡಿ ಮಾರಿತು? ಹೌದು. ಆ ಆ್ಯಡ್ ಯಾವತ್ತು ಕೊಟ್ರಿ ಅಂತ ನೆನಪಿದೆಯಾ? ಹಾ, ಜನವರಿ ಕೊನೆ ಶನಿವಾರ. ಆ ಆ್ಯಡ್ ನೋಡಿ ಬೇರೆ ಯಾರಾದ್ರೂ ಕಾಲ್ ಮಾಡಿದ್ರಾ? ಇಲ್ಲ, ಆ ಗಾಡಿ ತಗೊಂಡವರು ಮತ್ತೆ ಬಂದಿದ್ರು. ಅದನ್ನ ರಿಪೇರ್ ಮಾಡಕ್ಕಾಗಲ್ಲ, ಅದರ RC ಬುಕ್ ಕ್ಯಾನ್ಸಲ್ ಮಾಡಿಸ್ಬೇಕು ಮತ್ತು ಅದನ್ನ ಸ್ಕ್ರಾಪ್ ಮಾಡಬೇಕು ಅಂತ ಹೇಳಿ ಅಪ್ಲಿಕೇಶನ್ಗೆ ನನ್ನ ಹತ್ರ ಸಿಗ್ನೇಚರ್ ತಗೊಂಡು ಹೋದ್ರು. ರಾಜು, ಹೋದ ಜನವರಿ ಪ್ರಜಾವಾಣಿಯಲ್ಲಿ ಒಂದು ಆ್ಯಡ್ ಬಂದಿತ್ತು. ಬ್ಲ್ಯಾಕ್ ಕಲರ್ ಫೋರ್ಡ್ ಐಕಾನ್ ಕಾರ್ ಸೇಲ್ಗಿದೆ ಅಂತ. ಆ ಆ್ಯಡಲ್ಲಿದ್ದ ಲ್ಯಾಂಡ್ಲೈನ್ಗೆ ಬಂದು ಕಾಲ್ಸ್ ಎಲ್ಲ ಟ್ರೇಸ್ ಮಾಡಬೇಕು. ನಾವು ಹುಡುಕ್ತಾ ಇದ್ದ ವ್ಯಕ್ತಿ ನಂಬರ್ ಅದರಲ್ಲಿ ಸಿಗುತ್ತೆ. ಬೇಗ ಡೀಟೇಲ್ಸ್ ಬೇಕು. ನಾನು ಈಗಲೇ ಕಳಿಸ್ತೀನಿ. ಏನ್ ಬೋಪಣ್ಣ, ಏನು ಅರ್ಜೆಂಟ್ ಅಂತೆ? ಸ್ಫೂರ್ತಿನ ಕೊಲೆ ಮಾಡಿದವರು ಅದೇ ರೀತಿ ಇಷ್ಟರಲ್ಲೇ ಇನ್ನೊಂದು ಆಕ್ಸಿಡೆಂಟ್ ಮಾಡ್ತಾರೆ. ಅಷ್ಟು ಪರ್ಫೆಕ್ಟ್ ಆಗಿ ಹೇಗೆ ಹೇಳ್ತೀಯಾ? ಸ್ಫೂರ್ತಿಗೆ ಆಕ್ಸಿಡೆಂಟ್ ಆದಾಗ ಕಾರಲ್ಲಿ ಸ್ಫೂರ್ತಿ ಎತ್ಕೊಂಡೋದು ಆ ಹೆಂಗ್ಸಿನ ಡೀಟೇಲ್ಸ್ನ ರಾಜು ಕಲೆಕ್ಟ್ ಮಾಡಿದ್ದಾನೆ. ಆ IMEI ನಂಬರ್ ಇರೋ ಫೋನಲ್ಲಿ ಪ್ರತಿ ಸಲನೂ ಒಂದು ಹೊಸ ಸಿಮ್ ಕಾರ್ಡ್ ಯೂಸ್ ಮಾಡಿದ್ದಾರೆ. ರಾಜು ಕೊಟ್ಟ ಇನ್ಫಾರ್ಮೇಶನ್ ಪ್ರಕಾರ ಅವ್ರು ಯಾವಾಗೆಲ್ಲ ಸಿಮ್ ಕಾರ್ಡ್ ಚೇಂಜ್ ಮಾಡಿದಾರೋ ಆವಾಗ 48 ಗಂಟೆ ಒಳಗೆ ಒಂದು ಆಕ್ಸಿಡೆಂಟ್ ರಿಪೋರ್ಟ್ ಆಗಿದೆ. ಅಂದ್ರೆ 48 ಗಂಟೆ ಒಳಗೆ ಮತ್ತಿನ್ನೊಂದು ಆಕ್ಸಿಡೆಂಟ್ ಆಗುತ್ತೆ ಅಂತನಾ? ಎಕ್ಸಾಕ್ಟ್ಲಿ. ಸ್ಫೂರ್ತಿಗೆ ಆದಂಗೆ ಅವ್ರು ಇನ್ನೊಂದು ಆಕ್ಸಿಡೆಂಟ್ ಮಾಡ್ತಾರೆ. ಆದಷ್ಟು ಬೇಗ ಅವ್ರನ್ನ ಟ್ರೇಸ್ ಮಾಡಬೇಕು. ಪ್ರತಿ ಸಲ ಆಕ್ಸಿಡೆಂಟ್ ಆದಾಗಲೂ ಆಕ್ಸಿಡೆಂಟ್ ಆದವ್ರನ್ನ ಕರ್ಕೊಂಡೋಗಕ್ಕೆ ಬಳಸೋ ಕಾರ್ನ ಅವರು ಕೆಲಸ ಆದಮೇಲೆ ಸ್ಕ್ರ್ಯಾಪ್ ಯಾರ್ಡ್ಗೆ ಹಾಕ್ತಾರೆ. ಮತ್ತೆ ಇನ್ನೊಂದು ಆಕ್ಸಿಡೆಂಟ್ ಮಾಡೋದಕ್ಕೆ ಅವ್ರು ಬೇರೆ ಹಳೆ ಕಾರ್ನ ಪರ್ಚೇಸ್ ಮಾಡ್ತಾರೆ. ಆ ಫೋರ್ಡ್ ಐಕಾನ್ ಕೂಡ ಪೇಪರ್ ಅದು ನೋಡೇ ಪರ್ಚೇಸ್ ಮಾಡಿರೋದು. ಕಾರ್ ಕೊಂಡ್ಕೊಂಡು ಅವನ ಅಡ್ರೆಸ್ನ ರಾಜು ಟ್ರೇಸ್ ಮಾಡಿದ್ದಾನೆ. ಅವರು ಈಗ ಇರೋದು ಒಂದು ಅಪಾರ್ಟ್ಮೆಂಟ್ನಲ್ಲಿ. ಸದ್ಯಕ್ಕೆ ಅದೊಂದು ಕ್ಲೂನೇ ನಮಗಿರೋದು. ಹೊಸಮನೆ ಮೂರ್ತಿ ಮಾಡಿರೋ ಆ ವ್ಯಕ್ತಿ ಸ್ಕೆಚ್ನ ನಮ್ಮ ಶೆಟ್ಟಿ ಕೊಟ್ಟು ಕಳಿಸಿದ್ದೀನಿ. ಆ ಅಪಾರ್ಟ್ಮೆಂಟ್ನಲ್ಲಿರೋ ಸೆಕ್ಯೂರಿಟಿ ನಮ್ಮ ಶೆಟ್ಟಿ ಫ್ರೆಂಡ್. ಆ ವ್ಯಕ್ತಿ ಏನಾದರೂ ಅಲ್ಲೇ ಇದ್ದರೆ ಆ ಸೆಕ್ಯೂರಿಟಿ ಖಂಡಿತ ಗುರುತಿಸ್ತಾನೆ. ಹಾಗಾದ್ರೆ SP ಹೇಳಿ ಅವ್ರನ್ನ ಅರೆಸ್ಟ್ ಮಾಡಿಸ್ಬೋದಲ್ಲ? ಅರೆಸ್ಟ್ ಮಾಡಿ ಕೋರ್ಟ್ ಕರ್ಕೊಂಡು ಹೋಗ್ಬೋದು. ಆದರೆ ಕೇಸ್ ಬಿದ್ದೋಗುತ್ತೆ. ಪ್ರೂವ್ ಮಾಡೋಕ್ಕೆ ನಮ್ಮ ಹತ್ರ ಯಾವ ಸಾಕ್ಷಿನೂ ಇಲ್ಲ. ಶೆಟ್ಟಿ
ಟಚ್ನಲ್ಲಿರೋ ವ್ಯಕ್ತಿ ಇಲ್ಲೇ ಇದ್ದಾನೆ ಸರ್. 2 ದಿವಸದ ಹಿಂದೆ ಒಂದು ಹಳೆಯ ಕಾರ್ ಕೊಂಡ್ಕೊಂಡಿದ್ದಾನೆ. ಅದು ಕಪ್ ಅಂಬಾಸಿಡರ್ ಕಾರು. ನೀವೆಲ್ಲ ಇಲ್ಲೇ ಇರಿ, ಅವ್ರ ಮೇಲೆ ಕಣ್ಣಿಟ್ಟಿರಿ. ಸರಿ. ಯಾರೋ ಹೊರಗೆ ಹೋಗ್ಬಾರ್ದು. ಓಕೆ. ಅವ್ರು ಹೊರಗೆ ಬಂದರೆ ನನಗೆ ತಿಳಿಸಿ, ಫಾಲೋ ಮಾಡಿ. ಓಕೆ. ಗಾಡಿ ಇದೆಯಾ? ಇದೆ ಸರ್. ತಗೊಂಬ. ಯಾಕೆ ಸರ್ ಕತ್ಲಲ್ಲಿ ಕೂತಿದ್ದೀರಾ? ಸತ್ಯಕ್ಕೆ ಯಾವಾಗಲೂ ಕತ್ಲು ಕವಿದಿರುತ್ತೆ ರಾಜು. ಬೆಳಕು ಚೆಲ್ಲೋ ಗುಂಡಿಗೆ ಬೇಕಷ್ಟೇ. ಸರ್, ನೀವು ಹೇಳಿದ ಅಷ್ಟು ಕ್ಯಾಮ್ರಾಗಳನ್ನ ತಂದಿದ್ದೀನಿ ಸರ್. ಎಲ್ಲ ಕ್ಯಾಮ್ರಾದಲ್ಲೂ ಸಿಮ್ ಕಾರ್ಡ್ ಇದೆ ಸರ್. ನೀವೆಲ್ಲೇ ಇದ್ದರೂ ಎಲ್ಲ ಮೂಮೆಂಟ್ನೂ ನೋಡ್ಬೋದು ಸರ್. ಈ ಕ್ಯಾಮ್ರಾ ಮೂಮೆಂಟ್ಸ್ ಎಲ್ಲ ಎಲ್ಲಿ ಕ್ಯಾಪ್ಚರ್ ಆಗುತ್ತೆ? ಸರ್, ನಿಮ್ಮ ಮೊಬೈಲ್ನಲ್ಲಿ, ನಿಮ್ಮ ಲ್ಯಾಪ್ಟಾಪ್ನಲ್ಲಿ ಇದರದೇ ಅಪ್ಲಿಕೇಶನ್ ಇನ್ಸ್ಟಾಲು ಮಾಡಿದ್ದೀನಿ ಸರ್. ಓಕೆ. ನಿನ್ನ ಲ್ಯಾಪ್ಟಾಪಲ್ಲಿ ಅದರಲ್ಲೂ ಕ್ಯಾಪ್ಚರ್ ಆಗುತ್ತೆ ಸರ್. ರಾಜು ಸರ್, ನಾಳೆ ಬೆಳಗ್ಗೆ 9 ಗಂಟೆಗೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ವಿದ್ಯುತ್ ವರ್ಮಾಗೆ ಇದನ್ನ ತಲುಪಿಸ್ಬಿಡು. ಅವ್ರ ನಂಬರ್ ಅದರಲ್ಲಿ ಬರೆದಿದ್ದೀನಿ. ಸರಿ ಸರ್. ಹಾಗೆ ಇದನ್ನ SP ಅವಿನಾಶ್ ಕೈಗೂ ಕೊಟ್ಬಿಡು. ಓಕೆ ಸರ್. ಯಾವುದೇ ಕಾರಣಕ್ಕೂ ಮರಿಬೇಡ. ಶೋರ್ ಸರ್. ಬೊಬ್ಬಣ್ಣ, ಏನು ಪ್ರಾಬ್ಲಮ್ ಇಲ್ಲ ತಾನೆ? ಅಕಸ್ಮಾತ್ ಅವ್ರು ಏನಾದರೂ ನಮ್ಮನ್ನು ವಾಚ್ ಮಾಡಿದ್ರೆ? ಅವ್ರಿಗೆ ನಮ್ಮ ಬಗ್ಗೆ ಏನೂ ಗೊತ್ತಿಲ್ಲ. ಡೋಂಟ್ ವರಿ, ನಾನಿದ್ದೀನಲ್ಲ ಸದಾ. ಇದಿಟ್ಕೋ. ಇದನ್ನ ಯಾಕೆ ನನಗೆ ಕೊಡ್ತಾ ಇದೆಯಾ? ಸೇಫ್ಟಿಗೆ. ನಿನಗೆ? ನೀವಿದ್ದೀರಲ್ಲ. ಹಲೋ ಬೋಪಣ್ಣ. ಹಾಂ ಸದಾ, ಏನಾಯ್ತು? ಇಷ್ಟೊತ್ತಾದರೂ ಇನ್ನೂ ಯಾರೂ ಬಂದಿಲ್ಲ. ನೀನು ಬರಲ್ವಾ? ನನಗೆ ಸ್ವಲ್ಪ ಕೆಲಸ ಇದೆ, ಎಲ್ಲ ಮುಗಿಸ್ಕೊಂಡು ಬರ್ತೀನಿ. ಸರಿ, ಇಲ್ಲೇ ಇರ್ತೀವಿ. ಓಕೆ.
ಹೇ ರಾಮ ಅವ್ರು ಹೊರಟಾಯ್ತು, ನೀ ಗಾಡಿ ಹತ್ತು. ಏ ಚಂಗು, ರವಿಗೊಂದು ಫೋನ್ ಮಾಡು. ಆಯ್ತಪ್ಪ. ಪಿಟಿಷನ್ ನಂಬರ್ 510/2018. Mr. Vidyut Verma, you can proceed. Thank you, Your Honor. I hereby represent the petition.
ಸತ್ಯ ಅನ್ನೋದು ಒಂದು ಚಿಟ್ಟೆ ಇದ್ದ ಹಾಗೆ ಸುಲಭವಾಗಿ ಕೈಗೆ ಸಿಗೋದಿಲ್ಲ. ಸಿಕ್ತು ಅಂತ ಗಟ್ಟಿಗೆ ಹಿಡ್ಕೊಂಡ್ರೆ ಬದುಕಲ್ಲ. ಕ್ಯಾಚ್ ಇಟ್ ಬೈ ದ ವಿಂಗ್ಸ್ ಆ್ಯಂಡ್ ಇಟ್ ವೇದರ್ಸ್. ಡೆಲಿಕೇಟ್. ಯುವರ್ ಆನರ್, ಭೀಮ ದುರ್ಯೋಧನನ್ ಸೋಲಿಸಿದ, ಕೃಷ್ಣ ಕಂಸನ ವಧೆ ಮಾಡ್ದ. ಬಟ್ ದಿಸ್ ಇಸ್ ಆಲ್ ಒನ್ ಮ್ಯಾನ್ ಅಗೇನ್ಸ್ಟ್ ಅನದರ್, ಯುವರ್ ಆನರ್. ಒಬ್ಬನ ವಿರುದ್ಧ ಮತ್ತೆ ಒಬ್ಬ. ಆದರೆ ನಮ್ಮ ಮಹಾತ್ಯಾಗಿ ರವಿ ಬೋಪಣ್ಣ ಅವರ ಹೋರಾಟ ವಾಸ್ ಅಗೇನ್ಸ್ಟ್ ದಿ ಎಂಟೈರ್ ಸಿಸ್ಟಮ್. ಟ್ರೂತ್, ಯುವರ್ ಆನರ್, ಇಸ್ ಲೈಕ್ ವೈಟ್. ಇದರ ಹಿಂದೆ ರವಿ ಬೋಪಣ್ಣ ಅವರ ಒಂದು ಕತ್ತಲ ಪ್ರಪಂಚ ಇದೆ, ಯುವರ್ ಆನರ್, ಬ್ಲ್ಯಾಕ್. ಅದಕ್ಕೆ ಅವ್ರು ಬರೆದಂತ ರಿಸರ್ಚ್ ಅಂಡ್ ಇನ್ವೆಸ್ಟಿಗೇಷನ್ ಪುಸ್ತಕ ದೃಶ್ಯ, ನಾನು ಕೊಡ್ತಾರೆ ಹೆಸರು ಬ್ಲ್ಯಾಕ್ ಅಂಡ್ ವೈಟ್. ಇದನ್ನ ತಾವು ಒಂದ್ಸಲ ಓದಿ ಅಂತ ರಿಕ್ವೆಸ್ಟ್ ಮಾಡ್ತೇನೆ. Justice. We don't find justice, but we justify ourselves. ನಗು ಸಾಕಷ್ಟು ಅರ್ಥಗಳು ಕೊಡುತ್ತೆ. ನನ್ನೊಳಗೆ ಒಬ್ಬ ಸದಾ ನಗ್ತಾನೆ ಇರ್ತಾನೆ. ಹೊರಗಡೆ ಪ್ರಪಂಚ ನೋಡಿ ನಗ್ತಾನೆ. ಯಾಕೆ, ನನ್ನನ್ನು ನೋಡಿಯೂ ನಗ್ತಾನೆ. ಹೊರಗಡೆ ಪ್ರಪಂಚ ಅವನ ಕಣ್ಣಿಗೆ ಕಾಣಿಸುತ್ತೆ. ನಾವಾಡೋ ಆಟ ಕೂಡ ಅವನಿಗೆ ನಗುವಾಗೆ ಕಾಣಿಸುತ್ತೆ. ಪ್ರೀತಿಯಲ್ಲಿ ಬಿದ್ದೆ, ಮಲಗ್ದೆ, ಮುದ್ದೆ. ಮತ್ತೆ ಪ್ರೀತಿ ಇನ್ನೊಂದು ಅವಕಾಶ ಕೊಡ್ತು. ಅವಸರ, ಅಪಸ್ವರ, ಆ ಶಿವ ಕೊಟ್ಟವರ ಅಷ್ಟೇ. ದಾರಿ ತಪ್ಪಿತು ಪ್ರೀತಿ. ನನ್ನ ತಪ್ಪು ನನ್ನ ಕಾಡ್ತಿತ್ತು. ನನ್ನ ತಪ್ಪಿಂದ ಸ್ಫೂರ್ತಿ ನನ್ನಿಂದ ದೂರ ಆದ್ಲು. ಆದರೆ ಸಿಸ್ಟಮ್ಮಲ್ಲಿರೋ ತಪ್ಪಿಂದ ಅವಳು ಮಣ್ಣಾದ್ಲು. ಆಕ್ಸಿಡೆಂಟ್ಸ್ ಹ್ಯಾಪನ್ ಅಂತಾರೆ, ಬಟ್ ಇಲ್ಲಿ ಇಟ್ ಹ್ಯಾಪೆಂಡ್. ಇಟ್ ವಾಸ್ ಪ್ರೀ ಪ್ಲಾನ್ಡ್. ಯಾರು, ಯಾಕೆ, ಹೇಗೆ? ಆರ್ಗನೈಸ್ಡ್ ಕ್ರೈಮ್ ಫಾರ್ ಆರ್ಗನ್ಸ್. ನನ್ನ ಬ್ರೈನ್ನ ಟ್ರಿಗರ್ ಮಾಡ್ತು ಸ್ಫೂರ್ತಿ ಆಕ್ಸಿಡೆಂಟ್. ಭರತ್ ಮನೆಗೆ ಹೋದಾಗಲೇ ಗೊತ್ತಾಗಿದ್ದು, BP ಅಂತ ಹಾಸ್ಪಿಟ್ಲ್ಗೆ ಹೋದ ಸ್ಫೂರ್ತಿಗೆ ಟ್ರ್ಯಾಪ್ ಸೆಟ್ ಮಾಡಿದ್ದಾರೆ ಅಂತ. ಸ್ಫೂರ್ತಿ ಹೃದಯನ ರೇಣುಕಾಗೆ ಟ್ರಾನ್ಸ್ಪ್ಲಾಂಟ್ ಆಗಿತ್ತು. ಬಟ್ ರೇಣುಕಾ ನೋಡಿದ್ರೆ ಹಾಗೆ ಅನ್ನಿಸ್ಲಿಲ್ಲ. ಚೆಕ್ ಮಾಡಿಸಿದಾಗ ಅವಳಿಗೆ ಆ ಟ್ರಾನ್ಸ್ಪ್ಲಾಂಟ್ ಆಗೇ ಇಲ್ಲ ಅಂತ ಗೊತ್ತಾಯ್ತು. ಅಮ್ಮ, ನೀವು ಸ್ವಲ್ಪ ಹೊರಗಿದ್ರೆ ನಾನು ಸ್ವಲ್ಪ ಮೆಡಿಸಿನ್ ಬರ್ಸ್ಕೊಂಡ್ಬರ್ತೀನಿ. ಸರಿ ಸರ್, ಬಾಮ್ಮ. ಬೋಪಣ್ಣ, ನೀನ್ ಸಂದೇಹ ಪಟ್ಟಿರೋದು ಸರಿಯಾಗೇ ಇದೆ. ಇವಳ ಹಾರ್ಟ್ ಕಂಡೀಷನ್ ಆಪರೇಷನ್ ಮುಂಚೆ ಹೇಗಿತ್ತು ಈಗಲೂ ಹಾಗೇ ಇದೆ. ಸಮಥಿಂಗ್ ಇಸ್ ರಾಂಗ್. ಯುವರ್ ಆನರ್, ಒಬ್ಬ ವ್ಯಕ್ತಿ ತನ್ನ ದೇಹನ ಡೊನೇಟ್ ಮಾಡಿದಾಗ ಪಾರ್ಟ್ಸ್ ಲೈಕ್ ಲಿವರ್, ಹಾರ್ಟ್, ಬ್ರೈನ್, ಕಿಡ್ನಿ, ವಾರೆವರ್, ಇದ್ಯಾವುದು ದುರುಪಯೋಗ ಆಗಬಾರ್ದು ಅನ್ನೋದಕ್ಕೋಸ್ಕರ ಸರ್ಕಾರ ZCCK ಅನ್ನೋ ಒಂದು ಯೋಜನೆ ಸ್ಟಾರ್ಟ್ ಮಾಡಿ ಅವ್ರ ಹತ್ರ ಇರೋ ಲಿಸ್ಟಲ್ಲಿ ಯಾರಿಗೆ ಯಾವ ಅಂಗದ ಅವಶ್ಯಕತೆ ಇದೆ ಅಂತ ಸ್ಪಷ್ಟತೆ ಸಿಗುತ್ತೆ. ಒಬ್ಬ ಪೇಷಂಟ್ ಈಗ ಆಕ್ಸಿಡೆಂಟ್ ಆಗಿದೆ ಅನ್ಕೊಳ್ಳೋಣ, ತಲೆಗೆ ಏಟಾಗಿದೆ ಅನ್ಕೊಳ್ಳೋಣ, ಆಸ್ಪತ್ರೆಗೆ ಅಡ್ಮಿಟ್ ಆಗ್ತಾರೆ ಯುವರ್ ಆನರ್. ಈಗ ಇವ್ರನ್ನ ಕರ್ಕೊಂಡು ಹೋಗಿ ಒಂದು ICUಲಿ ಟ್ರೀಟ್ಮೆಂಟ್ ಕೊಡೋದ್ರಿಂದ ಬಿಲ್ ಆಗೋದು ಕೆಲವು ಸಾವಿರ ಲಕ್ಷ. ಆದರೆ ಅದೇ ಈ ಪೇಷಂಟ್ಸಿನ ಪಾರ್ಟ್ಸ್ ಯಾರಿಗಾದ್ರೂ ಮ್ಯಾಚ್ ಆಗುತ್ತಂತ ಸ್ಕ್ಯಾನ್ ಮಾಡಿ, ಸಪೋಸ್ ಮ್ಯಾಚ್ ಆದಲ್ಲಿ ಮೊದಲನೇದಾಗಿ ಆ ಪೇಷಂಟ್ನ ದೇ ವಿಲ್ ಡಿಕ್ಲೇರ್ ಬ್ರೈನ್ ಡೆಡ್. ಆದರೆ ಅದೇ ಈ ಪಾರ್ಟ್ಸ್ನೆಲ್ಲ ಅಂಗವಾಗಿ ಮಾರಿದ್ರು ಅಂತ ಅನ್ಕೊಳ್ಳೋಣ. ಯುವರ್ ಆನರ್, ಬಿಸ್ನೆಸ್ ಇಸ್ ನೌ ಇನ್ crores.
crores. ವಾಪಸ್ ಅಲ್ಲಿಗೆ ಬಂದ್ವಲ್ಲ ಯೋನ. ಹೋಲ್ಸೇಲ್ ಮಾರ್ಕೆಟ್ ಆ್ಯಂಡ್ ರಿಟೇಲ್ ಮಾರ್ಕೆಟ್. ಯಾವಾಗ ತನ್ನ ಹೆಂಡ್ತಿನ ಕಳ್ಕೋತಾರೋ ಅವ್ರಿಗೆ ಡೌಟ್ ಸ್ಟಾರ್ಟ್ ಆಗುತ್ತೆ. ಒಂದು ಇನ್ವೆಸ್ಟಿಗೇಷನ್ ರಿಸರ್ಚಿಗೆ ಹಿಡಿತಾರೆ. ಒಂದು ಆರ್ಗನೈಸ್ಡ್ ಮೆಡಿಕಲ್ ಕ್ರೈಮ್ ಎಕ್ಸ್ಪೋಸ್ ಮಾಡ್ತಾರೆ ಯೋರ್ ಆನರ್. ದಟ್ಸ್ ದ ಬುಕ್. ಮನುಷ್ಯನ ಜೀವ ಉಳಿಸವನೇ ಜೀವ ತೆಗಿತೇನಂದ್ರೆ ಯಾಕೆ? ಯು ಆರ್ ನಾಟ್ ಸೇಫ್ ವೇರ್ ಯು ಎಕ್ಸ್ಪೆಕ್ಟ್ ಟು ಬಿ ಸೇವ್ಡ್. ಕ್ರಿಮಿನಲ್ಸ್ನ ಹಿಡಿಯೋಕೆ ಕೆಲವು ಸರಿ ನಾವೇ ಕ್ರಿಮಿನಲ್ಸ್ ಥರ ಯೋಚನೆ ಮಾಡಬೇಕು. ಹಾಸ್ಪಿಟ್ಲಲ್ಲಿ ಬಾಂಬ್ ಇದೆ ಅಂತ ನಾಟಕ ಆಡಿ ಅಲ್ಲಿರೋ ರೆಕಾರ್ಡ್ಸ್ನ ಸ್ಕ್ಯಾನ್ ಮಾಡಿದ್ವಿ. ಟ್ರೀಟ್ಮೆಂಟ್ ದಂಧೆ ಆಗೋದ್ರೆ ಹಾಸ್ಪಿಟ್ಲ್ಗೂ ಮಾರ್ಚರಿಗೂ ವ್ಯತ್ಯಾಸನೇ ಇರೋಲ್ಲ. ಸರ್, ನೀವು ಕೇಳಿದ ಹಾಗೆ ಈ ಕೇಸ್ ಶೀಟ್ಸ್, ಆಪರೇಷನ್ ಡೀಟೇಲ್ಸ್, ಜೊತೆಗೆ ಆ ರೋಗಿಗಳಿಗೆ ಕೊಟ್ಟಂತ ಮೆಡಿಸಿನ್ಸ್, ಆ ಫಾರ್ಮಸಿ ಬಿಲ್ಲಿಂಗ್ ಡೀಟೇಲ್ಸ್ ಎಲ್ಲ ಈ ಹಾರ್ಡ್ ಡಿಸ್ಕಲ್ಲಿದೆ ಸರ್. ಸೊ ಈ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಗಳಿಗೆ ಅವ್ರದ್ದೇ ಆದಂಥ ನೆಟ್ವರ್ಕ್ ಇರುತ್ತೆ. ಅದನ್ನು ಕೂಡ ಹ್ಯಾಕ್ ಮಾಡಿದ್ದೀನಿ. ಅವ್ರು ಏನೇ ಅಪ್ಡೇಟ್ ಮಾಡಿದ್ರು ನಿಮ್ಗೆ ಇದರಲ್ಲಿ ಗೊತ್ತಾಗುತ್ತೆ. ಈಗ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಯಾರಿಗಾಗಬಹುದು ಅಂತ ಒಂದು ಮ್ಯಾಚ್ ನೋಡಿದಾಗ ZCCKನ ಲಿಸ್ಟಿನ ಪ್ರಕಾರ ರೇಣುಕಾ ಅಂತ ಒಬ್ಬ ಪೇಷಂಟಿಗೆ ಮ್ಯಾಚ್ ಆಗುತ್ತೆ. ಆದ್ರೆ ಅವ್ರಿಗೆ ಹೋಗುತ್ತಾ ಅನ್ನು ರೋಸಿ ಅಂತ ಇನ್ನೊಂದು ಪೇಷಂಟಿಗೆ ಹೋಗುತ್ತೆ. ಯೋನ ವೈ? ಕೋಲ್ಡ್ ಬ್ಲಡೆಡ್ ಮರ್ಡರ್ ಯೋನ. ಒಂದು ಹಾರ್ಟಿಗೋಸ್ಕರ. ರಾಜು ಕೋಟ್ ರೆಕಾರ್ಡ್ಸ್ ಚೆಕ್ ಮಾಡಿದಾಗಲೇ ಗೊತ್ತಾಗಿತ್ತು. ಯಾರೇ ಹಾಸ್ಪಿಟ್ಲ್ಗೆ ಅಡ್ಮಿಟ್ ಆದರೂ ಅವ್ರಿಗೆ ಆರ್ಗನ್ ಟ್ರಾನ್ಸ್ಪ್ಲಾಂಟ್ಗೆ ಬೇಕಾಗಿರೋ ಎಲ್ಲ ಟೆಸ್ಟ್ಗಳು ಮಾಡಿದ್ದಾರೆ. ಯಾರ್ಯಾರು ಬ್ರೈನ್ ಡೆಡ್ ಆಗಿದೆ ಅಂತ ಡಿಕ್ಲೇರ್ ಮಾಡಿದಾರೋ ಅವರೆಲ್ಲ ರೆಕಾರ್ಡ್ಸು ಸರ್ಕಾರದ ಲಿಸ್ಟ್ಗೆ ಮ್ಯಾಚ್ ಆಗಿತ್ತು. ಮ್ಯಾಚ್ ಫಿಕ್ಸಿಂಗ್ ಚೆನ್ನಾಗೇ ಮಾಡಿದ್ದಾರೆ. ಹೊಸ ಲಿಸ್ಟ್ನಲ್ಲಿ AB ನೆಗೆಟಿವ್ ಬ್ಲಡ್ ಗ್ರೂಪ್ ಇರೋವನಿಗೆ ಹೃದಯ ಬೇಕಿತ್ತು. ನಂದು AB ನೆಗೆಟಿವ್. ಅವ್ರನ್ನ ಟ್ರ್ಯಾಪ್ ಮಾಡೋಕ್ಕೆ ನಾನೇ ಒಂದು ಪ್ಲ್ಯಾನ್ ಮಾಡಿದೆ. ಸೂಸೈಡ್ ಅನ್ನೋ ನಾಟಕ ಮಾಡಿದೆ. ಅನ್ಕೊಂಡ ಹಾಗೆ ನನ್ನ ಮೇಲೆ ಎಲ್ಲ ಟೆಸ್ಟ್ಗಳು ಮಾಡಿದ್ರು. ನನ್ನ ಆರ್ಟ್ ಅವ್ರಿಗೆ ಸೂಟ್ ಆಗುತ್ತೆ ಅಂತ ಗೊತ್ತಾದ ತಕ್ಷಣ ಪ್ಲ್ಯಾನ್ ಎಕ್ಸಿಕ್ಯೂಟ್ ಮಾಡೋಕ್ಕೆ ಅವರು ರೆಡಿ ಆದರು. ನನ್ನ ಆರ್ಟ್ ಅವನಿಗೆ ಮ್ಯಾಚ್ ಆಗುತ್ತೆ ಅಂತ ಗೊತ್ತಾದ ತಕ್ಷಣ ನಾನು ಅವರ ಟಾರ್ಗೆಟ್ ಆದೆ. ನನ್ನ ಫಾಲೋ ಮಾಡೋಕ್ಕೆ ಶುರು ಮಾಡಿದ್ರು. ಲೇ ಲೇ ಬೋಪಣ್ಣ,
ಸರ್ಕಾರಿ ಲಿಸ್ಟ್ನಲ್ಲಿ ಹೃದಯ ಬೇಕಾಗಿರೋ ಅವನ ಹೆಸರು ಸೀನಿಯಾರಿಟಿಗೆ ಬಂತು. ಆ ಸಮಯಕ್ಕೆ ಸರಿಯಾಗಿ ಅವನು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗ್ತಾನೆ. ಯಾವ್ಯಾವ ಫೋನ್ ಸ್ವಿಚ್ ಆಫ್ ಆಗಿತ್ತೋ ಅವೆಲ್ಲ ಆನ್ ಆಗ್ತವೆ ಅಂತ ನನಗೆ ಗೊತ್ತಿತ್ತು. ಅವರ ಬೇಟೆ ಶುರು. ನಾನು ಅವರ ಟಾರ್ಗೆಟ್ ಆಗಿದ್ದೆ. ಅವರ ಬುದ್ಧಿವಂತಿಕೆ ಏನಿಲ್ಲ, ನನ್ನನ್ನೇ ಟಾರ್ಗೆಟ್ ಮಾಡ್ಕೊಳ್ಳೋ ಹಾಗೆ ನಾನು ಮಾಡಿದ್ದೆ. ಎಲ್ಲ ಲೈವ್ ರೆಕಾರ್ಡ್ ಆಗಬೇಕು ಅಂತ ಕ್ಯಾಮ್ರಾಗಳನ್ನ ಫಿಕ್ಸ್ ಮಾಡಿದೆ. ಕಾನೂನು ನಂಬೋದು ಸಾಕ್ಷಿನ. ನಾನೇ ಕಾನೂನಿಗೆ ಸಾಕ್ಷಿ ಆದೆ. ಅವ್ರ ಪ್ಲಾನ್ಗೆ ಯಾವ ಅಡ್ಡಿನೂ ಬರಬಾರ್ದು ಅಂತ ನನ್ನ ಸ್ನೇಹಿತರನ್ನ ತಡೆದೆ. ಇದನ್ನ ಯಾಕೆ ನನಗೆ ಕೊಡ್ತಾ ಇದೆಯಾ? ಸೇಫ್ಟಿಗೆ. ನಿನಗೆ? ನೀವಿದ್ದೀರಲ್ಲ. ನನ್ನ ಸಾವಿನ ಮುಹೂರ್ತನ ನಾನೇ ಇಟ್ಕೊಂಡೆ. ಇವತ್ತು ನನಗೆ ಆಕ್ಸಿಡೆಂಟ್ ಆಗುತ್ತೆ. ನನ್ನ ದೇಹದ ಅಂಗಾಂಗಗಳನ್ನ ZCCK ಲಿಸ್ಟ್ನಲ್ಲಿರೋ ಪೇಷಂಟ್ಗೆ ತೊಗೊಂಡು ಹೋಗ್ತಾರೆ. ಅಲ್ಲಿರೋ ಯಾವ ಪೇಷಂಟ್ಗೂ ಅದು ಸೇರಲ್ಲ. ಅದಕ್ಕಾಗಿ ಒಬ್ಬ ಶ್ರೀಮಂತ ಪೇಷಂಟ್ನ ರೆಡಿ ಮಾಡಿರ್ತಾರೆ. ಸರ್ಜರಿ ನಡೆದ 24 ಗಂಟೆ ಒಳಗೆ ಇದರ ತನಿಖೆ ಆಗಿ ಅಪರಾಧಿಗಳಿಗೆ ಶಿಕ್ಷೆ ಆಗಬೇಕು. ನಿಮ್ಮನ್ನು ನಂಬಿ ನಾನು ಸಾಕ್ಷಿ ಕೊಡ್ತಿರೋದು ನನ್ನ ದೇಹನ. ಸಂಬಂಧಗಳು ಮನೇಲಿ ಏನೇ ಇದ್ರೂ ಕೂಡ ಹಾಸ್ಪಿಟ್ಲಿಗೆ ಹೋಗ್ತಿದ್ದ ಹಾಗೇನೆ ತಂದೆ ತಾಯಿ ದೇವರು ಎಲ್ಲ ಡಾಕ್ಟ್ರಿ ಅವನ. ಹೆರಿಗೆ ಆಗುವಾಗ ಒಂದು ಹೆಣ್ಣು ಡಾಕ್ಟರ್ ನೋಡಿ ನಾಚಿಕೆ ಪಡ್ಕೊಳ್ಳೋದಿಲ್ಲ, ಕರಳು ಕೀಳುವಾಗ ಭಯ ಪಡೋದಿಲ್ಲ. ವಾಯ್? ಬಿಲೀವ್ ಯೋನ. ಹಾಗೆ ನೋಡಕ್ ಹೋದ್ರೆ ಇಸ್ಂಟ್ ದಿಸ್ ಅ ಬ್ರೀಚ್ ಆಫ್ ಟ್ರಸ್ಟ್? ಕ್ರೈಮ್. ಅದನ್ನೇ ರವಿ ಬೋಪಣ್ಣ ಅವರು ಪ್ರೂವ್ ಮಾಡಕ್ ಹೋಗಿದ್ದು ಯೋನ. ಗುಳ್ಳನರಿಗಳಿಗೆ ಟಾರ್ಗೆಟ್ ಬೇಕಿತ್ತು. ರವಿ ಬೋಪಣ್ಣ ಅವರಿಗೆ ಸಾಕ್ಷಿ. ಅವರೇ ಟಾರ್ಗೆಟ್ ಆಗ್ತಾರೆ, ಪ್ರಾಣ ತ್ಯಾಗ ಮಾಡ್ತಾರೆ, ಸತ್ಯನ ಹೊರಗಡೆ ತೆಗಿತಾರೆ ಯೋನ. ನಾವು ಫ್ಯಾಮಿಲಿ ಹತ್ರ ಕೆಲವು ವಿಚಾರಗಳನ್ನು ಮುಚ್ಚಿಡ್ಬೋದು, ಆದರೆ ಡಾಕ್ಟರ್ ಹತ್ರ ಸತ್ಯ ಹೇಳ್ತೀವಿ ಯೋನ. ಹಿರಿಯರ ಮಾತು ಕೇಳ್ತೀವೋ ಇಲ್ವೋ, ಆದರೆ ಡಾಕ್ಟರ್ ಮಾತು ಕೇಳ್ತೀವಿ. ದೇವ್ರನ್ನ ನಂಬ್ತೀವೋ ಇಲ್ವೋ, ಆದರೆ ಡಾಕ್ಟರ್ನ ಖಂಡಿತವಾಗ್ಲೂ ನಂಬ್ತೀವಿ ಯೋನ. ಹಾಗನ್ನೋವಾಗ ತಲೆ ತಗ್ಸದ ಮಾತ್ರಕ್ಕೆ ಅದೇ ದೇವ್ರೆ ತಲೆ ತೆಗೆದರೆ ಹೇಗೆ ಯೋನ? ಆ್ಯಂಡ್ ದಿಸ್ ಶುಡ್ ಬ್ಲಡಿ ಸ್ಟಾಪ್ ಯೋನ. ಐ ಆಮ್ ಸಾರಿ ಅಬೌಟ್ ಮೈ ಲ್ಯಾಂಗ್ವೇಜ್. ರವಿ ಬೋಪಣ್ಣ ಅವರ ಸಾವಿಗೆ ಒಂದು ಅರ್ಥ ಸಿಗಬೇಕು, ಕೊಲೆಗಡಕರಿಗೆ ಶಿಕ್ಷೆ ಆಗಬೇಕು ಯೋನ. ನ್ಯಾಯಕ್ಕಾಗಿ ತಮ್ಮ ಪ್ರಾಣನ ತ್ಯಾಗ ಮಾಡಿರೋ ತುಂಬ ಜನ ಪುಣ್ಯಾತ್ಮರ ಲಿಸ್ಟಿಗೆ ರವಿ ಬೋಪಣ್ಣ ಅವರ ಹೆಸರನ್ನ ನಾನು ಸೇರಿಸೋದಕ್ಕೆ ಇಷ್ಟಪಡ್ತೀನಿ. ನಾಯ್ ಯೋನ ಸಲ್ಯೂಟ್ ದಿಸ್ ಮಾರ್ಟಿಯರ್. ಐ ಸಲ್ಯೂಟ್ ದಿಸ್ ಮಾರ್ಟಿಯರ್ ಯೋನ. धड़क 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 हृदय खड़क ಈ ಹೃದಯ ಚುರುಕ ನಿನ್ನೆ ಮೊನ್ನೆ ಎಲ್ಲ ನೆನಪುಗಳೇ ಎಂದು ಬದುಕಿಗೆ धड़क धड़क
ಹೃದಯ ಖಡಕ್ ಈ ಹೃದಯ ಚುರುಕ್ ಬೋಪಣ್ಣ ಹಾಯ್, ನಾನೇ ನಿಮ್ಮ ಕ್ರೇಜಿ. ನಿಮ್ಮಲ್ಲಿರೋ ಕ್ರೇಜಿ ನಾನೇ. ನಗ್ತೀನಿ, ನಗಿಸ್ತೀನಿ, ನಿಮ್ಮನ್ನ ನೋಡಿ ಜಾಸ್ತಿ ನಗ್ತೀನಿ. ಎಲ್ಲ ಥರ ನಗು ನನ್ನಲ್ಲಿ ಅಡಗಿದೆ. ನನ್ನನ್ನು ಕರ್ಮ ಅಂತಾರೆ, ಬೆಸ್ಟ್ ಕ್ರಿಟಿಕ್ ಅಂತಾರೆ, ಕಿರಿಕ್ ಕೂಡ ಅಂತಾರೆ. ನಾನು ನಿಮ್ಮ ಕತೆನ ರಿವೈಂಡ್ ಮಾಡ್ತೀನಿ, ನಿಮ್ಮನ್ನ ರಿಮೈಂಡ್ಗೂ ತಗೋತೀನಿ, ಆಂಟ್ ಮಾಡ್ತೀನಿ, ಟಾಂಟ್ ಮಾಡ್ತೀನಿ. ಯಾರು ಏನೇ ಹೇಳಿದ್ರು ನಾನು ಹೇಳೋದೇ ಕರೆಕ್ಟ್. ನೀವು ಚುರುಕಾಗಿದ್ರೆ ನಾನು ಬೇಗ ಅರ್ಥ ಆಗ್ತೀನಿ. ನಾನೇ ನಿಮ್ಮ ರಿದಮ್, ನಾನೇ ನಿಮ್ಮ ಸಿಸ್ಟಮ್. ನಾನು ಕಾಂಪ್ಲಿಕೇಟೆಡ್ ಅಲ್ಲ, ನೀವು ಕಾಂಪ್ಲಿಕೇಟ್ ಮಾಡ್ಕೋಬೇಡಿ. ಜಸ್ಟ್ ರಿಸೀವ್ ಮೀ ವಿತ್ ಎ ಸ್ಮೈಲ್.